ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಇಬ್ಬರು ಗಣ್ಯರು ನನ್ನ ಜೊತೆಗಿದ್ದಾರೆ. ಎಚ್.ಕೆ. ಸುಬ್ಬಯ್ಯ ಸುಬ್ಬುಹೊಲಿಯಾರ್ ಅವರು ಕವಿ ಮತ್ತು ದಲಿತ್ ಆಕ್ಟಿವಿಸ್ಟ್. ಅದೇ ರೀತಿ ದಾಸನೂರು ಕುಸಣ್ಣ ಅವರು ಸಂಶೋಧಕರು, ಐಸೆಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಒಳ ಮೀಸಲಾತಿ ಸಮೀಕ್ಷೆ. ಈ ಗೊಂದಲ ಏಕೆ? ಒಳ ಮೀಸಲಾತಿಗೆ ಸಂಬಂಧಿಸಿ ಸಮೀಕ್ಷೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಏನು ಈ ಕೆಲಸವನ್ನ ಎತ್ತಿಕೊಂಡಿದೆ, ಅದರ ಸಲಹೆಯ ಪ್ರಕಾರ ಈ ಸಮೀಕ್ಷೆ ನಡೀತಾ ಇದೆ. ಒಳ ಮೀಸಲಾತಿನಲ್ಲಿ ಒಳಗೊಳ್ಳುವಂತಹ ಯಾವೆಲ್ಲ ಸಮುದಾಯಗಳಿದೆ, ದಲಿತ ಸಮುದಾಯಗಳಿದೆ, ಅದರೆಲ್ಲವನ್ನು ಸಮೀಕ್ಷೆಗೆ ಒಳಪಡಿಸುವಂತಹ ಕೆಲಸ ಭರದಿಂದ ನಡೆದಿದೆ. ಅದೇ ಕೆಲಸದ ನಡುವೆ ಕೆಲವು ಗೊಂದಲಗಳು, ಸಂಶಯಗಳು, ಅನುಮಾನಗಳು ಕೂಡ ಕಾಡ್ತಾ ಇದೆ. ಆ ಅನುಮಾನಗಳೇನು, ಗೊಂದಲಗಳೇನು ಮತ್ತು ಇದು ಯಾಕೆ ಉದ್ಭವಿಸಿದೆ ಎನ್ನುವ ವಿಷಯಕ್ಕೆ ಸಂಬಂಧಿಸಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಎಸ್ ದಾಸನೂರು ಕುಸಣ್ಣ ಅವರೇ, ನೀವು ಸಂಶೋಧಕರು, ಆಮೇಲೆ ಈ ವಿಷಯಕ್ಕೆ ಸಂಬಂಧಿಸಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದವರು. ಏನು ನಡೀತಾ ಇದೆ? ಸಮೀಕ್ಷೆ ಸರಿಯಾಗಿ ನಡೀತಾ ಇದೆಯಾ ಅಥವಾ ಈ ಗೊಂದಲಗಳೆಲ್ಲ ಕೆಲವು ಪತ್ರಿಕೆಗಳಲ್ಲಿ ನಾನು ನೋಡಿದೆ, ಇದು ಯಾಕೆ ಬರ್ತಾ ಇದೆ? ಏನು ಗೊಂದಲಗಳು? ಇದು ಅವರು ನಾಗಮೋಹನ್ ದಾಸ್ ಆಯೋಗ ಮತ್ತು ಸರ್ಕಾರ ಅನುಸರಿಸಿದ ಒಂದು ಮಾರ್ಗ ಇದೆಯಲ್ಲ, ಸಂಶೋಧನಾ ಮಾರ್ಗ ಇದೆಯಲ್ಲ, ಇದು ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣ್ತಾ ಇದೆ ನನಗೆ. ಯಾಕೆಂತಂದ್ರೆ ಈಗ ನಾವು ಒಂದು ಗ್ರಾಮ ತೆಗೆದುಕೊಂಡ್ರೆ ಒಂದು ಗ್ರಾಮದಲ್ಲಿ ಎಲ್ಲ ಈಗ ಬೇರೆ ಬೇರೆ ಜಾತಿಗಳು ಒಂದೊಂದು ಗುಂಪಿನಲ್ಲಿ ವಾಸಿಸ್ತವೆ. ನಗರ ಪ್ರದೇಶದಲ್ಲಿ ನೀವು ಬಂದಾಗ ನಿಮಗೆ ಒಂದು ಸ್ಥಾಪಿತ ಬಡಾವಣೆಗಳು ಅಂದ್ರೆ, ಈಗ ಉದಾಹರಣೆಗೆ ಸುಮಾರು 100 ವರ್ಷದಿಂದ ಅಥವಾ 150 ವರ್ಷದಿಂದಲೂ ಒಂದೇ ಪ್ಯಾಕೆಟ್ ನಲ್ಲಿ ಅವರು ವಾಸಿಸ್ತಾ ಇರ್ತಾರೆ. ಅದ್ರ ಸುತ್ತಮುತ್ತ ಒಂದು ಹೊಸ ಬಡಾವಣೆಗಳು ಬೆಳೆದಿರ್ತಾರೆ. ಇಲ್ಲಿ ಈ ನಗರ ಪ್ರದೇಶದಲ್ಲಿ ಇವರು ಸಮೀಕ್ಷೆ ಮಾಡುವ ಒಂದು ಮಾರ್ಗದಲ್ಲಿ ಹಿಡಿದಿದ್ದಾರೆ. ಈಗ ಮನೆಗೆ ಹೋಗ್ಬೇಕಾದ ಅವಶ್ಯಕತೆ ಇತ್ತ ಅಂತ ನನ್ನದೊಂದು ಪ್ರಶ್ನೆ. ನೀವು ಎಸ್ಸಿನಾ, ಎಸ್ಟಿನಾ, OBCನ ಅಂತ ಕೇಳುವಂತ ಪ್ರಶ್ನೆ ಇತ್ತ? ಇಲ್ಲಿ ನಡಿಬೇಕಾಗಿದ್ದು, ಈಗ ಉದಾಹರಣೆಗೆ ನಮಗೆ ಬೇಕಾಗಿದ್ದು 10% ಅಂದ್ರೆ ಸುಮಾರು 90% ಪಾಪ್ಯುಲೇಷನ್ ಒಂದು ಎಸ್ಟಾಬ್ಲಿಷ್ಡ್ ಕಾಲೋನಿಗಳಲ್ಲಿ ಸಿಗ್ತವೆ. ಇನ್ನು 10% ಪಾಪ್ಯುಲೇಷನ್, ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಅಲ್ಲಲ್ಲಿ ಚದುರದಂತೆ ವಾಸಿಸ್ತಾ ಇರ್ತವೆ. ಆ ಪಾಪ್ಯುಲೇಷನ್ ಅಂದ್ರೆ ಆ ಒಂದು ಜನಸಂಖ್ಯೆಯ ಒಂದು ಗುರುತಿಸುವಿಕೆಯಲ್ಲಿ ಇವರು ಅನುಸರಿಸಿದ ಮಾರ್ಗ ಇದೆಯಲ್ಲ, ಅದು ಅನೇಕ ಸ್ವಲ್ಪ ಗೊಂದಲಕ್ಕೆ ಈಡಾಗಿದೆ. ಆ ಗೊಂದಲಗಳನ್ನ ಇವರು ಮೊದಲೇನೆ ಅಡ್ರೆಸ್ ಮಾಡಿದ್ರೆ ಆಮೇಲೆ ಅದು ಕೆಲವೊಂದು ಗೊಂದಲಗಳಂದ್ರೆ ಏನು? ಈಗ ಒಂದು ನೀವು ಹೇಳ್ತಾ ಇರೋದು ಏನು ಕೇಳಿದ್ರೆ, ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡುವಂತಹದ್ದು ಅಗತ್ಯ ಇತ್ತು ಅನ್ನುವಂಥದ್ದು. ಆನ್ಲೈನ್ ನಲ್ಲೂ ಕೂಡ ನೀವು ಇದು ಮಾಡಬಹುದಲ್ಲ, ರಿಜಿಸ್ಟರ್ ಮಾಡಬಹುದಾಗಿತ್ತಲ್ಲ. ಸೊ ಈಗ ಏನಾಗುತ್ತೆ, ಕೆಲವು ಇದೆಯಲ್ವಾ, ಅದು ಪ್ರೊವಿಷನ್ ಇದೆಯಲ್ವಾ? ಅದು ಪ್ರಾವಿಷನ್ ಇದೆ. ನಾನು ಹೇಳೋದು ಮೊದಲು, ಈಗ ಉದಾಹರಣೆಗೆ ಬೆಂಗಳೂರನ್ನೇ ತೆಗೆದುಕೊಳ್ಳೋಣ. ಬೆಂಗಳೂರಿನಲ್ಲಿ 1 ಕೋಟಿಗಿಂತ ಅಧಿಕವಾದ ಪಾಪ್ಯುಲೇಷನ್ ಇದೆ. ಈಗ ಉದಾಹರಣೆಗೆ ನಮ್ಮ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಗೋಪಾಲ್ಪುರ ಇದೆ. ಅದು ಒಂದು ಹಳೆ ಒಂದು ಎಸ್ಟಾಬ್ಲಿಷ್ಡ್ ಕಾಲೋನಿ. ಕಮಲಾನಗರಕ್ಕೆ ಹೋಗ್ತೀವಿ, ಕಮಲಾನಗರದಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ಕಾಲೋನಿ ಇದೆ. ಮತ್ತೆ ಅವರ ದಾಖಲಾತಿಗಳಲ್ಲಿ ಅಭಿವೃದ್ಧಿ ಮಾಡಿದ 18%, ಅದ 24.2 ಏನು ಪರ್ಸೆಂಟ್ ಪಾಪ್ಯುಲೇಷನ್, ಇದು ನೀವು ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡು ಕೊಡ್ತೀರಲ್ಲ, ಆ ಕಾಮಗಾರಿ ಕೊಡುವಾಗ ದುಡ್ಡನ್ನ ಕಾಲೋನಿಗಳ ಹೆಸರನ್ನ ನೀವು ಗುರುತಿಸ್ತೀರಾ. CC ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಮತ್ತೊಂದು. ಈ ದಾಖಲಾತಿ ಇದ್ಮೇಲೆ ನೀವು ಯಾಕೆ ಬೇರೆ ನೀವು ಎಸ್ಸಿನ, ನೀವು ಇವರ ಅಂತ ಕೇಳುವಂತಹದ್ದೇನು? ಹಾಗಾದ್ರೆ ನೀವು ದಾಖಲಾತಿಗಳು ಕೊಡುವಾಗ, ಈಗ ಉದಾಹರಣೆಗೆ ನಾಗರಬಾವಿನಲ್ಲಿ ಅಂಬೇಡ್ಕರ್ ಕಾಲೋನಿ ಇದೆ, ಗಂಗೊಂಡಿನಲ್ಲಿ ಅದ್ರ ಅರುಂಧತಿ ಕಾಲೋನಿ ಅಂತ ಇದೆ. ಈ ರೀತಿ ಒಂದೊಂದು ಪ್ಯಾಕೆಟ್ ನಲ್ಲಿ ಇಷ್ಟಿಷ್ಟೇ ಕಾಲೋನಿಗಳಿದೆ ಅಂತ ಇದಾವೆ ಇದು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ. ಅದ್ರ ಪ್ರಕಾರ ಫಸ್ಟ್ ಅದನ್ನು ಮುಗಿಸ್ಬಿಟ್ಟು ನಂತರ 2ನೇ ಹಂತದಲ್ಲಿ ನೀವು ಮನೆಗೆ ಹೋಗಿದ್ದಿದ್ರೆ ಬಹುಶಃ ಈ ಬೆಂಗಳೂರಿನಲ್ಲಿ ಗೊಂದಲನೇ ಬರ್ತಿರ್ಲಿಲ್ಲ. ಒಂದ್ ನಿಮಿಷ ದಾಸನವರು. ಸುಬ್ಬಯ್ಯ ಅವರೇ, ಏನ್ ಹೇಳ್ತೀರಿ ಇದಕ್ಕೆ ಸಂಬಂಧಿಸಿ? ಈಗ ಕುಸಣ್ಣ ಹೇಳಿದ್ದು ಸರಿಯಾಗಿದೆ. ಇಲ್ಲ, ಅವ್ರು ಪ್ರಾರಂಭ ಅದನ್ನು ಶುರು ಮಾಡಕ್ ಮುಂಚೆನೆ ಈ ತರ ಎಲ್ಲ ಸಿದ್ಧತೆ ಒಂದು ಬೇಕಾಗಿತ್ತು, ಖಂಡಿತ ನಿಜ. ಆದ್ರೆ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಇರುವ ಹೊಟ್ಟೆ ತುಂಬಿದ ಜನ SC ಗಳಿದಾರಲ್ಲ, ಅವ್ರಿಗೆ ಈಗ ಎಲ್ಲರಿಗೂ ಬೇಕಾಗಿದೆ ಒಳ ಮೀಸಲಾತಿ. 101 ಸಮುದಾಯಕ್ಕೂ ಬೇಕಾಗಿದೆ. ಆದ್ರೆ ನಾವೆಲ್ಲ ಏನಕ್ಕೆ ಇದೆಲ್ಲ ಮಾಡ್ತಿದ್ವಿ ಅಂತ ಇದೆ ಅಂದ್ರೆ, ಮುಖ್ಯವಾಗಿ ಯಾರು ಸವಲತ್ತುಗಳನ್ನು ಪಡೆದವ್ರಿಗಿಂತ ಸವಲತ್ತು ಪಡೆದೇ ಇರೋರಿಗೂ ಬಹಳ ಮುಖ್ಯವಾಗಿದೆ. ಈಗ ಸವಲತ್ತು ಪಡೆದವರು ಬಹಳ ಕಂಫರ್ಟಬಲ್ ಆಗಿ ಮನೆ, ಕಾರು, ಅಪಾರ್ಟ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ಕನಿಷ್ಠ ಇವ್ರಿಗೆ ವಿದ್ಯಾವಂತರ ಅನ್ಸ್ಕೊಂಡವ್ರಿಗೆ, ಹೊಟ್ಟೆ ತುಂಬಿದವರು ಅನ್ಸ್ಕೊಂಡವ್ರಿಗೆ, ಅಥವಾ ಎಲ್ಲಾ ಸವಲತ್ತುಗಳು ಪಡೆದವ್ರಿಗೆ ಅನ್ನಿಸ್ಬೇಕು, ನಮಗೆ ಇದು ಸ್ವಲ್ಪ ಕ್ರಿಟಿಕಲ್ ಆಗಿದೆ.
ನಾವೇ ಸ್ವತಃ ಹೋಗಿ ಇದನ್ನ ಕೊಡ್ಬೇಕಾಗತ್ತೆ ಅವ್ರು ಎಲ್ಲಿದ್ದಾರೆ ಅಂತ. ಈಗ ನಾನಿರುವ ಏರಿಯಾದಲ್ಲಿ ಸರಾಯಿಪಾಳ್ಯ ಅಂತಿದೆ, ಇಲ್ಲಿ ಅತ್ಯಧಿಕವಾಗಿ ಮುಸ್ಲಿಮರಿದ್ದಾರೆ, ಆದ್ರೆ ಬೇರೆ ಸಮುದಾಯದವರು ಇಲ್ಲಿದ್ದಾರೆ. ಆದ್ರೆ ನಾನೇ ಸ್ವತಃ ಫೋನ್ ಮಾಡಿ ಕರ್ಸ್ಕೊಂಡು ನನ್ನನ್ನ ಮತ್ತೆ ನನ್ನ ಸುತ್ತಮುತ್ತಲಿನ ಅನೇಕ ಜನರಿಗೆ ಪರಿಚಯ ಮಾಡಿಕೊಂಡು ಇವ್ರು ಮಾಡಿದ್ರು. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಒಂದು ಹೋಗಿ ಅವ್ರನ್ನ ಕೇಳೋ ಪರಿಸ್ಥಿತಿ ಬರ್ತಾರೆ, ಟೀಚರ್ ಬರ್ತಾರಲ್ಲ ಅವ್ರಿಗೆ ಇವ್ರು ಸರಿಯಾಗಿ ಅವ್ರಿಗೆ ಕೇಳೋದೇ ಇಲ್ಲ. ನಮ್ಮ ಎದುರುಗಡೆ ಒಂದ್ 2-3 ಅಪಾರ್ಟ್ಮೆಂಟ್ ಅಲ್ಲಿ ಕೇಳಕ್ ಹೋದ್ರು, ಇಲ್ಲ 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 ಅಂತ ಗೇಟ್ ಹಾಕಬಿಟ್ರು. ಜಾತಿ ಗಣತಿ ಮಾಡ್ತಿದೀವಿ, ನೀವು ಪರಿಶಿಷ್ಟ ಜಾತಿ ಸೇರಿದವರ ಅಂತ ಕೇಳಿದಕ್ಕೆ ತಕ್ಷಣನೇ ಅವ್ರಿಗೆ ಇಲ್ಲ ಅಂದ್ಬಿಟ್ರು. ನನಗ್ ಗೊತ್ತಿರಂಗೆ ಅಲ್ಲಿ ಬಹುತೇಕ ಒಂದ್ 4-5 ಜನ ಇದ್ದಾರೆ ನನಗ್ ಗೊತ್ತಿರಂಗೆ. ಅವರೆಲ್ಲ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡುವ ನಮ್ಮ ಸಮುದಾಯ ಇದ್ದಾರೆ. ನಮ್ದಿಲ್ಲ ಆಕಾಶವಾಣಿ ದೂರದರ್ಶನದ ಎಂಪ್ಲಾಯ್ ಮಾಡಿರೋದು, ಆದ್ರೆ ಬಹುತೇಕರ ಎಲ್ಲ SC ಗಳಿದ್ದಾರೆ. ಅದರಿಂದ ಈ ನಮ್ಮ ಈ ವಿದ್ಯಾವಂತ ಅವಿವೇಕಿಗಳಿದಾರಲ್ಲ ಅವ್ರಿಗೂ ಒಂದು ಅನಿಸ್ಬೇಕು, ಇದು ನಮ್ಗೆ ಮಾತ್ರ ಅಲ್ಲ, ನಾವ್ ಏನ್ ಇದೆಲ್ಲ ಸವಲತ್ತುಗಳು ತಗೊಂಡಿದ್ವಲ್ಲ ಅದು ನಮಗೂ ನಮ್ಮ ಮುಂದಿನ ಮಕ್ಳಿಗೂ ಆಗ್ಬಹುದು, ಅಥವಾ ನಮ್ಮ ಹಿಂದೆ ಬರುತ್ತಿರೋರು ಮಕ್ಳಿಗೂ ಆಗ್ಬೇಕು ಅಂತ ಅವ್ರಿಗೂ ಅನಿಸ್ಬೇಕು. ನಾವು ಎಲ್ಲವನ್ನೂ ಈಗ ಸರ್ಕಾರ ಮಾಡುತ್ತೆ, ಸರ್ಕಾರವನ್ನೇ ಎಲ್ಲವನ್ನೂ ಮಾಡಕ್ ಬರಲ್ಲ. ಅಲ್ಲ ಸುಬ್ಬಯ್ಯ, ಈ ಹಿಂಜರಿಕೆ ಯಾಕೆ ಇದೆ? ಯಾಕಂತ ಹೇಳಿದ್ರೆ ಈಗ ದಲಿತ ಸಮುದಾಯದಲ್ಲಿ ಪರಿಶಿಷ್ಟ ಜಾತಿನಲ್ಲಿ 101 ಜಾತಿಗಳು ಜಾತಿಗಳಿವೆ ಅನ್ನೋದೇ ಬಹಳ ಮಂದಿ ಗೊತ್ತಿರ್ಲಿಲ್ಲ. ಈಗ ನಾವೇನೀಗ ಜಾತಿ ಸಮೀಕ್ಷೆಯ ಪ್ರಶ್ನೆ ಬಹಳ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಬಹಳ ಮಂದಿ ಗೊತ್ತಾಗಿರೋದು. ಈಗ ಈ ಹಿಂದಿನಿಂದ ಬಂದಂತಹ ಒಂದು ವಾದ ಏನಿದೆ ಅಂತ ಹೇಳಿದ್ರೆ, ನಮ್ಮ ಸಮುದಾಯಕ್ಕೆ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಬೇರೆ ಬೇರೆ ಜಾತಿಯವರು ಆಕ್ಷೇಪವನ್ನು ಮಾಡ್ತಾ ಇರುವಂತಹದ್ದು. ಅದರಲ್ಲಿ ಎಡಗೈ ಬಹಳ ಪ್ರಬಲ ಸಮುದಾಯ, ಬಲಗೈ ಬಹಳ ಪ್ರಬಲ ಸಮುದಾಯ ಎರಡು ಬಿಟ್ಟರೆ ಇನ್ನೂ 199 ಜಾತಿಗಳಿದೆಯಲ್ಲ, ಅವ್ರದ್ದು ಎಷ್ಟೋ ಜಾತಿಗಳದ್ದು ಹೆಸರೇ ಹೌದು. ಹಾಗಾಗಿ ನಮ್ಮ ನಿಜವಾದ ಕಾಳಜಿ ಯಾರಿಗಿರ್ಬೇಕು ಗೊತ್ತಾ? ಈಗ 4-5 ಸಮುದಾಯಗಳು ಬಲಾಢ್ಯರಾಗಿದ್ದಾರೆ. ಹೊಲೆಮಾದರಿ ಜೊತೆಗೆ ಉಳಿದ ಕೆಲವು ಸಮುದಾಯಗಳು ತುಂಬಾ ಬಲಾಢ್ಯರಾಗಿದ್ದಾರೆ ನನ್ನ ಪ್ರಕಾರ. ಆದ್ರೆ ಉಳಿದ 94 ಜಾತಿಗಳಿದಾವಲ್ಲ, ಆ ಸಮುದಾಯಗಳು ಏನಾಗಿದೆವು ಅಂತ ನಾವು ಕಣ್ಬಿಟ್ಟು ನೋಡ್ಬೇಕಲ್ವಾ? ನಮಗೂ ಜವಾಬ್ದಾರಿ ಇದೆ ಅಲ್ವಾ? ಬಾಬಾ ಸಾಹೇಬ್ರು ಎಲ್ಲ ಮಾಡೋಗಿದಾರಲ್ಲ, ನಮಗೂ ನಮ್ಮ 94 ಸಮುದಾಯಗಳು ಏನಾಗಿದ್ದಾವೆ ಅಂತಲೂ ಗೊತ್ತಾಗ್ಬೇಕಲ್ವಾ? ಅದ್ರ ಜೊತೆಗೆ ವಿದ್ಯಾವಂತರ ಅನ್ಸ್ಕೊಂಡವರು, ಶಿಕ್ಷಿತರಾದವರು ಇದರ ಪಾಲ್ಗೊಳ್ಳಿಕೆ ಬಹಳ ದೊಡ್ಡ ಒಂದು ಆಸಕ್ತಿ ತೋರಿಸ್ಬೇಕಿತ್ತು. ಇವ್ರಿಗೆ ಯಾಕೆ ಆಸಕ್ತಿ ತೋರಿಸಿರಲ್ಲ ಅಂದ್ರೆ, ನಾವು ಮೊನ್ನೆ ಬಹುಶಃ ನೀವು ಗಮನಿಸಿರೋದು ಪ್ರಜಾವಾಣಿಯಲ್ಲಿ, ನಾವು ಇಂಥವ್ರಂತ ಹೇಳಿದ ತಕ್ಷಣ ಮನೆ ಬಿಡಿಸ್ತಾರೆ, ಆ ಭಯ ಕೂಡ ಇರ್ಬೋದು. ಮತ್ತೆ ನಾವು ಸವಲತ್ತುಗಳು ತಗೊಳ್ಳೋರು ಬಹಳ ಓಪನ್ ಆಗಿರ್ಬೇಕು ನನ್ನ ಪ್ರಕಾರ. ನಾನು ಎಲ್ಲೋ ನನ್ನ ಇಡೀ ಜೀವನದಲ್ಲಿ ನಾನು ಯಾವತ್ತೂ ಮುಜುಗರ ಪಡ್ಕೊಳ್ಳದೆ ನಾನು ಹೇಳ್ಕೊಂಡು ಬಂದಿದ್ದೀನಿ. ಅದ್ರಲ್ಲಿ ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು ಇದು ಮಣ್ಣು ಮಸಿ ಏನು ಇಲ್ಲ. ನಾವು ಧೈರ್ಯವಾಗೇ ಬದುಕಬೇಕು. ಯಾಕೆ ಫೆಸಿಲಿಟಿ ತಳಗೆಲ್ಲ ನಮ್ಗೆ ಅದೆಲ್ಲ ಬೇಕು ಅಂತ ಅನಿಸ್ತದೆ, ಅದು ಅನುಭವಿಸಿದ ಎಲ್ಲ ಬೇಕು, ಹೇಳ್ಕೊಂಡು ತಿರ್ಕೊಳ್ಳೋದು ಯಾಕೆ? ಅದನ್ನ ಯಾಕೆ ನಾವು ಹೆಮ್ಮೆಯಿಂದ ಹೇಳ್ಬಾರ್ದು? ನನಗೆ ನಿಜವಾದ ಒಂದು ಖುಷಿ ಅಂತಂದ್ರೆ, ಹಾಸನದ DC ಒಂದ್ ಮಾತು ಹೇಳ್ತಾರೆ, ನಿಮ್ಮ ಸಮುದಾಯವನ್ನ, ನಿಮ್ಮ ಒಳ ಸಮುದಾಯಗಳನ್ನ ಧೈರ್ಯದಿಂದ ಹೇಳಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಆ ಥರದೊಂದು ಬೇಕಲ್ಲ. ಒಬ್ಬ ಡಿಸ್ಟ್ರಿಕ್ಟ್ ಕಂಟ್ರೋಲರು, ಇಡೀ ಜಿಲ್ಲಾಧಿಕಾರಿಗಳು ನಮ್ಮ ಸಮುದಾಯಕ್ಕೆ ಈ ಒಂದು ವಿಶ್ವಾಸ ಮೂಡಿಸೋ ಕೆಲಸ ಮಾಡ್ತಾರೆ. ಹಂಗೆ ನಮ್ಮೊಳಗೂ ಬರ್ಬೇಕಲ್ಲ ಸರ್. ನಾವು ಬರೀ ದೂಷಿಸೋದೇ ಅಲ್ಲ, ಬೇರೆಯವರ ಜವಾಬ್ದಾರಿನೂ ನೋಡ್ಬೇಕಲ್ಲ, ಬೇರೆಯವರ ಏನ್ ಮಾಡ್ಬೇಕು ಅನ್ನೋದು ಹೇಳ್ಬೇಕಲ್ಲ. ಕುಸಣ್ಣ, ಇದು ಯಾಕೆ ಈ ತರದ ಒಂದು ಹಿಂಜರಿಕೆ ಮತ್ತೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸಾಮಾನ್ಯವಾಗಿ ಯಾವ ಉಪಜಾತಿಗಳಲ್ಲಿ ಇದು ಹೆಚ್ಚಿದೆ, ಮತ್ತು ಯಾಕೆ ಇದನ್ನು ಹೋಗ್ಲಾಡ್ಸಿಕ್ ಸಾಧ್ಯ ಆಗಿಲ್ಲ ನಿಮ್ಗೆ? ಈಗ ದಲಿತ ಆಕ್ಟಿವಿಸ್ಟ್ಗಳು ಬಹಳಷ್ಟು ಮಂದಿ ಇದ್ದೀರಿ, ದಲಿತ ಚಳವಳಿ ಬಹಳ ವರ್ಷಗಳಿಂದ ನಡೀತಾ ಇದೆ. ಅಲ್ಲ, ಕೆಲವು ಜಾತಿಗಳು ಅಂದಾಗ ನಿಮಗೆ ಇಲ್ಲಿ ಪ್ರಧಾನವಾಗಿ ಬರ್ತಕ್ಕಂಥ ಜಾತಿಗಳು ಅಂದ್ರೆ ವಲಯ, ಮಾದಿಗ 2 ಜಾತಿಗಳು ಪ್ರಧಾನವಾದಂತ ಅಸ್ಪೃಶ್ಯ ಜಾತಿಗಳು. ಈಗ ಉದಾಹರಣೆಗೆ ಲಮಾಣಿ ಜಾತಿ ಇದೆಯಲ್ಲ, ಬೋವಿ, ಕೊರ್ಚ, ಕೊರ್ಮ, ಆ ಜಾತಿಗಳಿಗೆ ನೀವು ಜಾತಿಯನ್ನು ಹೇಳಿ ಮನೆಗಳನ್ನು ತಗೊಂಡಿದ್ದಾರೆ. ಅವರಿಗೆ ಅವ್ರನ್ನ SC ಅಂತ ಹೇಳಿದ್ರು ಸಹ ಅವ್ರನ್ನ ಅಷ್ಟೊಂದು ಅವ್ರನ್ನ ಟ್ರೀಟ್ ಮಾಡೋದಿಲ್ಲ. ಯಾಕೆಂತಂದ್ರೆ ಪರಂಪರಾಗತವಾಗಿ ಒಂದು ಮನೋಧರ್ಮ ಜಾಡ್ಯ ಸೃಷ್ಟಿಯಾಗಿರ್ತದಲ್ಲ ಈ ಜಾತಿಗಳ ಬಗ್ಗೆ. ಯಾಕೆಂದ್ರೆ ಬಹುತೇಕ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳೆಲ್ಲವೂ ಸಹ ಗ್ರಾಮೀಣ ಪ್ರದೇಶದಿಂದ ಬಂದವರು. ಅವ್ರ ಹಿನ್ನೆಲೆ ಗ್ರಾಮೀಣ ಪ್ರದೇಶದ ಹಿನ್ನೆಲೆ. ಸೊ ಅವರಿಗೆ ಜಾತಿ ಪರಂಪರೆ ಗೊತ್ತಿರುತ್ತೆ. ಅವರಿಗೆ ತನ್ನ ಊರಿನ ಜಾತಿಯ ಪರಂಪರೆ ಯಾವುದು ಅಂತ ಅವನಿಗೆ ಗೊತ್ತಿರುತ್ತೆ. ಅವನಿಗೆ ಆ ಜಾತಿಯ ಜಾಡ್ಯ ಅವನು ಮಾನಸಿಕವಾಗಿ ಅದರೊಳಗಡೆ, ಅವನ ಕುಟುಂಬದೊಳಗಡೆ ಇದ್ದೇ ಇರ್ತದೆ.
ಸೊ ನಾವು ಹೇಳ್ಬೋದು, ನಾವು ಈಗ ಎಲ್ಲರೂ ಹೇಳ್ಬೋದು, ತುಂಬಾ ಬದಲಾವಣೆ ಆಗಿದೆ, ತುಂಬಾ ಇದೆಲ್ಲ ಆಗಿದೆ ಜನರಲ್ಲಿ ಮನೋಧರ್ಮ ಇಲ್ಲ, ಮನೋಧರ್ಮದಲ್ಲಿ ಬದಲಾವಣೆನೇ ಆಗಿಲ್ಲ. ನೀವು ಸುಮ್ಮನೆ ಈಗ ನಮ್ಮ ದೇವನೂರು ಮಾದೇವರು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು, ನಾವು ಯಾವುದೋ ಒಂದು ಕಾರಣಕ್ಕೆ ಬಸ್ನಲ್ಲಿ ಹೋಗ್ತಾ ಇರ್ತೀವಿ, ಆಗ ಕೂತಿರ್ತೀವಿ, ಹೋಟ್ಲಲ್ಲಿ ಯಾವುದೋ ಸಂದರ್ಭದಲ್ಲಿ ಒಂದು ಕಾಫಿನೋ ಟೀನೋ ಕುಡಿಲಿಕ್ಕೆ ಸಂದರ್ಭದಲ್ಲಿ ಕೂತಿರ್ತೀವಿ. ಆದ್ರೆ ಅದನ್ನ ಹೊರತುಪಡಿಸಿದಿ ಹೊರಗಡೆ ಬಂದಾಗ ಅಥವಾ ಇಳಿದಾಗ ಅಲ್ಲಿ ಜಾತಿ ಜಾಗೃತವಾಗಿರುತ್ತೆ ಅಂತ ಒಂದು ಭಾವನೆಯನ್ನ ಹೇಳಿದ್ದಾರೆ. ಅದು ಸತ್ಯ ಕೂಡ ಇವತ್ತಿಗೂ ಇದೆ. ನಿಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ನಿಮ್ಗೊಂದು ವಿಚಾರ ಹೇಳ್ತೀನಿ. ಮನೆ ಕೆಲಸದವ್ರನ್ನ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ಇವರು ದಲಿತರು ಅನ್ನೋ ಒಂದು ವಲಯ ಅಥವಾ ಮಾದಿಗ ಅನ್ನೋ ಒಂದು ಕಾರಣಕ್ಕೆ ಒಂದು ಮೇಡ್ ಸರ್ವೆಂಟ್ಸ್ಗಳು ಬರೋದಿಲ್ಲ ದಲಿತರ ಮನೆಗಳಿಗೆ. ಆಮೇಲೆ ಅವ್ರ ಬಂಧು ಬಳಗವನ್ನು ಸಹ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದಿಲ್ಲ ಅವರು. ಕಾರಣ ಏನಪ್ಪಾ ಅಂತಂದ್ರೆ, ನೀವು ಬಂದ್ಬಿಟ್ರೆ ಇವರು ನಮ್ಮನ್ನ ಒಂದು ಐಡೆಂಟಿಟಿ ಅಕ್ಕಪಕ್ಕದವ್ರಿಗೆ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣನೂ ಅಲ್ಲಿ ಇರ್ತದೆ. ಸೊ ಇದು ಒಂದು ರೀತಿಯ ಒಂದು ಈ ಭಾರತ ದೇಶದ ಅದು ಒಂದೇ ಇದೆ ಅಲ್ಲ. ಈ ಉದಾಹರಣೆಗೆ ನೀವು ಹೇಳ್ಬೋದು, ಕೆಲವೊಂದು ನಾನು ನೇರವಾಗಿ ಹೇಳ್ಬಿಡ್ತೀನಿ, ಈಗ ಮುಸ್ಲಿಂ ಕಮ್ಯುನಿಟಿನಲ್ಲಿ ನೀವು ಹೋದಾಗ ಕೆಲವು ಆ ವರ್ಗದ ಒಳಗಡೆ ಮುಸ್ಲಿಮ್ರೆಲ್ಲರೂ ಒಂದೇ ತರ ಅಂತ ಕಂಡ್ರು ಕೆಲವು ಸಮುದಾಯಗಳಿಗೆ ಅಲ್ಲಿ ಒಂದು ಸಾಮಾಜಿಕ ಪ್ರಾತಿನಿಧ್ಯನೇ ಇಲ್ಲ, ಸಾಮಾಜಿಕ ಒಂದು ಮೇಲ್ಸ್ತರನೇ ಇಲ್ಲ. ಬೇರೆ ಈಗ ಸಿಂಧಿ ಅಂದ್ರೆ ಈಗ ಉದಾಹರಣೆಗೆ ಅವರ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅದೇ ರೀತಿ ನಮ್ಮ ದಲಿತ ವರ್ಗಗಳಲ್ಲಿ 101 ಜಾತಿಗಳಲ್ಲಿ 101 ಜಾತಿ ಅಂದ ತಕ್ಷಣ ಇಲ್ಲಿ ನಾವು 2 ಪ್ರಭೇದಗಳನ್ನ ನಾವು ನೋಡ್ಬೋದು. ಯಾಕೆಂದ್ರೆ ವಲಯ ಸಂಬಂಧಿಸಿದ ಜಾತಿಗಳು ಮತ್ತೆ ಮಾದಿಗ ಸಂಬಂಧಿತ ಜಾತಿಗಳು, ಪ್ರಬಾಲರು, ಇವೆರಡು ಉಪಜಾತಿಗಳು ಜಾಸ್ತಿ ಇದ್ದಾವೆ. ಆ 2 ಜಾತಿಗಳನ್ನು ಹೊರತುಪಡಿಸಿ ಉದಾಹರಣೆಗೆ ಸುಮಾರು ಈ ಸಣ್ಣ ಪುಟ್ಟ ಜಾತಿಗಳು, ಅವುಗಳಿಗೆ ನಾವೇನು ಫಿಷನ್ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಉಪಜಾತಿಯಿಂದ ಒಡೆದ ಜಾತಿಗಳು ಇವುಗಳೆಲ್ಲ. ಈ 101 ಜಾತಿಗಳಿದಾವಲ್ಲ, ಆ ಉಪಜಾತಿಯಿಂದ ಒಡೆದಂತ ಜಾತಿಗಳು, ಸಣ್ಣ ಜಾತಿಗಳು, ಯಾವುದೋ ಸಾಂಸ್ಕೃತಿಕ ಕಾರಣಕ್ಕೋ, ಸಾಮಾಜಿಕ ಕಾರಣಕ್ಕೋ, ಅಥವಾ ಲೈಂಗಿಕ ಕಾರಣಕ್ಕೋ, ಧಾರ್ಮಿಕ ಕಾರಣಕ್ಕೋ, ಇನ್ಯಾವುದೋ ಕಾರಣಕ್ಕೋ, ಬಡತನಕ್ಕೋ ಅವು ಒಡೆದು ಛಿದ್ರ ಆಗಿರ್ತವೆ. ಬೇಕಾದ್ರೆ ಆಟೋಮಿಕ್ ಥಿಯರಿಗಳನ್ನು ನಾವು ಸೈನ್ಸ್ ಅಲ್ಲಿ ಹೇಳೋದಾದ್ರೆ, ಈ ಸಾಮಾಜಿಕ ಸ್ಥಿತಿಗೆ ನೀವು ಅನುಸರಿಸೋದಾದ್ರೆ ಆ ರೀತಿಯ ಒಂದು ದೃಷ್ಟಿಕೋನ ಇಲ್ಲಿ ಬರ್ತದೆ. ಅದೆಲ್ಲವೂ ಹೊರತುಪಡಿಸಿ ಇಲ್ಲೇನಾಗಿದೆ ಅಂದ್ರೆ, ನಮಗೆ ಜಾಗೃತಿತ ಭಾವನೆ ಕಡಿಮೆ ಇದೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತ ಅಷ್ಟು ಜಾಗೃತಿ ನಗರ ಪ್ರದೇಶದಲ್ಲಿ ಇಲ್ಲ. ನಗರ ಪ್ರದೇಶದಲ್ಲಿ ಸಂಕುಚಿತವಾದ ಸ್ವಭಾವಗಳು ಇರ್ತವೆ ಅವರಿಗೆ, ಮುಚ್ಚಿಟ್ಟುಕೊಂಡು. ಈಗ ಉದಾಹರಣೆಗೆ ಅವನು ಊರಿಗೆ ಹೋಗ್ಬೇಕಾದ್ರೇನೆ ಅವನ ಮನೋಧರ್ಮ ಬೇರೆ, ಊರಿಂದ ಬರುವಾಗ ಅವನು ಕಾಲೋನಿಯಿಂದ ಬರುವಾಗ ನಗರ ಪ್ರದೇಶಕ್ಕೆ ಬರ್ಬೇಕಾದ್ರೆ ಅವನ ಮನೋಧರ್ಮ ಬೇರೆ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಸಮೀಕ್ಷೆನಲ್ಲಿ ಅನೇಕ ತೊಡಕುಗಳು ಕಂಡದ್ದು ಅದೇ ಕಾರಣಕ್ಕಾಗಿ. ಆಮೇಲೆ ಇನ್ನೊಂದೇನಾದ್ರು ನಿವಾರಿಸೋದಕ್ಕೆ ಕುಶನ್ ಅವರೇ, ನೀವು ಅದನ್ನ ನಿವಾರಿಸೋದಕ್ಕೆ ಏನನ್ನಾದ್ರೂ ಕಾರ್ಯಕ್ರಮಗಳನ್ನ ಅಥವಾ ಸರ್ಕಾರದ ಜೊತೆಗೆ ಒಂದು ಹೊಂದಾಣಿಕೆ ತರದ್ದು ಅದನ್ನೇನಾದ್ರು ಮಾಡಿದೀರಾ ಅದನ್ನ? ಯಾಕಂತ ಈಗ ಸರ್ಕಾರ ಈ ವಿಷಯದಲ್ಲಿ ಸರ್ಕಾರ ಇದೆಯಲ್ಲ, ಆ ಸರ್ಕಾರದ ಕೆಲಸನೇ ಬೇರೆ. ಇದು ಮನುಷ್ಯ ಸಂಬಂಧದ ಕೆಲಸಗಳಿವು, ಮಾನವ ಸಂಬಂಧದ ಕೆಲಸಗಳೇ ಇತ್ತು. ಸರ್ಕಾರ ಎಲ್ಲವನ್ನು ಕಾನೂನು ಕಟ್ಲೆ ಕಾಯ್ದೆಗಳ ಮೂಲಕ ಜಾರಿ ಮಾಡಕ್ ಆಗಲ್ಲ. ಪ್ರತಿಯೊಂದನ್ನು ಮನುಷ್ಯನ ನಡವಳಿಕೆಗಳಲ್ಲಿ ಬದಲಾಗ್ತಾ ಹೋಗ್ಬೇಕದು. ಅಲ್ಲ, ಅದ್ ಸರಿ. ನಾನು ಹೇಳ್ತಾ ಇರೋದು, ನಾವೀಗ ಚರ್ಚೆ ಮಾಡ್ತಾ ಇರುವಂತ ಇದ್ರಲ್ಲಿರುವಂತ ಗೊಂದಲಗಳು. ಒಂದನೇದು, ನಗರ ಪ್ರದೇಶದಲ್ಲಿರುವಂತಹ ಬಹಳಷ್ಟು ಮಂದಿ ಪರಿಶಿಷ್ಟ ಜಾತಿಯವರು, ಸಣ್ಣ ಉಪಜಾತಿಯವರೆಲ್ಲ ತಮ್ಮ ಜಾತಿಯನ್ನ ಹೇಳ್ತೀನಿ ಕೇಳಿ. ಈಗ ಒಂದು ಕಡೆ ಮನೆ ಸಿಕ್ಕಿರುತ್ತೆ ಅವನಿಗೆ. ಈಗ ಮೊನ್ನೆ ಯಾರೋ ಒಬ್ರು ಒಂದು ಇದರಲ್ಲಿ ಬರೆದ್ರು ಸಾಮಾಜಿಕ ಜಾಲತಾಣದಲ್ಲಿ, ನಾನು ಬಸವನಗುಡಿನಲ್ಲಿ ವಾಸವಾಗಿದ್ದೇನೆ, ನಾನು ನನ್ನ ಜಾತಿಯನ್ನ ಹೇಳ್ಕೊಂಡು ಹೋದಾಗ ಯಾರೂ ಮನೆ ಕೊಡ್ಲಿಲ್ಲ. ಆಮೇಲೆ ನನ್ನ ಬ್ರೋಕರ್ ನನಗೆ ಹೇಳಿದ್ರು, ನೀವು ಸುಮ್ಮನೆ ಇರಿ, ನೀವು ಸ್ವಲ್ಪ ಬೆಳಗಿದ್ದೀರಿ, ಬ್ರಾಹ್ಮಣರು ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮನೆ ಸಿಕ್ತಿದ್ದು. ಈಗ ನನ್ನ ಮನೆಯನ್ನ ಅವ್ರು ಹುಡ್ಕೊಂಡ್ ಬರ್ತಾರೆ ಅಧಿಕಾರಿ ಅನ್ನೋದೇ ನನಗೆ ಭಯ ಹುಟ್ಟಿಸ್ತಾ ಇದೆ ನನಗೆ. ಆನ್ಲೈನ್ ನಲ್ಲಿ ನಾನು ಇದು ಮಾಡ್ಲಿಕ್ಕೆ, ನೋಂದಣಿ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ನಾನು ಮಾಡ್ತೀನಿ ನಾನು. ಆದ್ರೆ ಇವ್ರು ಬರಬಾರ್ದಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಇದು ಅಂದ್ರೆ ಅವ್ರಿಗೆ ಏನಾಗಿದೆ, ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್. ಅದು ಏನೋ ಒಂದ್ ಕಡೆ ನೆಮ್ಮದಿಯಾಗಿ ಇದೀನಿ ನಾನು, ಒಂದು ಅನುಕೂಲಕ್ಕೊಂದು ಮನೆ ಸಿಕ್ಕಿದೆ, ಮತ್ತೆ ಹುಡ್ಕೊಂಡು ಹೋಗ್ಬೇಕಲ್ಲ ಅನ್ನುವಂತಹದ್ದು. ಸೊ ಇದನ್ನ ನೀವು ಹೇಳಿದಾಗ ಸರ್ಕಾರ ಏನು ಮಾಡ್ಲಿಕ್ಕಾಗಲ್ಲ. ಇದನ್ನ ಸುಬಣ್ಣ ಹೇಳಿದಾಗ ಇದನ್ನ ನಾವು ಬಹಳ ನಮ್ಮ ಒಳಜಾತಿಗಳನ್ನ ಉಪಜಾತಿಗಳನ್ನ ಉಳಿಸ್ಕೊಳ್ಳುವಾಗ ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳೋದನ್ನ ಕಲ್ತ್ಕೋಬೇಕು ಅನ್ನುವಂಥದ್ದು. ಆದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆಯಲ್ಲ, ಇದು ಒಂದು. ಎರಡನೇದು, ಇನ್ನೊಂದು ಗಮನಿಸಿದ್ದು, ಈಗ ಬೇಡ ಜಂಗಮರು ಹಿಂದೆ ಎಲ್ಲ SC ನಲ್ಲಿ ಬಹಳಷ್ಟು ಮಂದಿ ರಿಸರ್ವೇಶನ್ ತೆಗೆದುಕೊಂಡವರು ಇದ್ದಾರೆ. ಈಗಲೂ ಅವರು ಈ ಸಲ ಸಮೀಕ್ಷೆನಲ್ಲೂ ಕೂಡ ಅವರು ಅದನ್ನ ಮತ್ತೆ ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ವರದಿಗಳಿವೆ. ಅದಕ್ಕೆ ನಾನು ಹೇಳ್ತೇನೆ, ಈಗ ನಾವು ನಾನೇನೆ ಫಸ್ಟ್ ಆಯೋಗದ ಮುಂದೆ ಗಮನಕ್ಕೆ ತಂದವನು. ಪ್ರಪ್ರಥಮವಾಗಿ
ಉಪಜಾತಿಗಳ ಹೆಸರಿನಲ್ಲಿ ಒಂದು ಸಿನಾನಿಮಸ್ ಅಂದ್ರೆ ಸಮಾನಾರ್ಥಕ ಪದಗಳ ಅರ್ಥದಲ್ಲಿ ಸುಮ್ಮನೆ ಕೇವಲ ಬೇಡಿ ಜಂಗಮರ ಹೆಸರಿನಲ್ಲೇ ಮೀಸಲಾತಿ ದುರುಪಯೋಗ ಆಗ್ತಾ ಇಲ್ಲ, ಬೇಕಾದಷ್ಟು ಉಪಜಾತಿಗಳ ಹೆಸರಿನಲ್ಲಿ ದುರುಪಯೋಗ ಆಗ್ತಾ ಇದಾವೆ. ಯಾವುದು ಬೇರೆ ಉಪಜಾತಿಗಳು ಒಂದೆರಡು ಹೆಸರು ಹೇಳಿ. ಈಗ ನೋಡಿ, ಬೇಡ ಜಂಗಮರ ಹೆಸರಿನಲ್ಲಿ ಬೈರಾಗಿಗಳು ತಗೊಳ್ತಾರೆ. ಮತ್ತೆ ಹಗಲು ವೇಷದವ್ರಿಗೂ ಬುಡ್ಗ ಜಂಗಮ ಬೇಡ ಜಂಗಮಗೂ ಬಹಳ ಡಿಫ್ರೆನ್ಸ್ ಇದೆ. ಆಂಧ್ರ ಪ್ರದೇಶದ, ಯಾಕೆಂದ್ರೆ ಇದು ಬೇಡ ಜಂಗಮ ಅನ್ನೋ ಒಂದು ಇದು ಪದ ಬಂದಿದ್ದು ಆಂಧ್ರ ಪ್ರದೇಶದಿಂದ, ತೆಲಂಗಾಣದ ಭಾಗದಿಂದ ಬಂದಿದ್ದು. ಇದು ಮೈಸೂರು ರಾಜ್ಯದ ಜಾತಿ ಅಲ್ಲ. ಇದು 1956ರಲ್ಲಿ ನಮಗೆ ಒಂದು ಫಜಲ್ ಆಲಿ ಕಮಿಷನ್ ಆಧಾರದ ಮೇಲೆ ಏನು ಪ್ರಾದೇಶಿಕ ಭೂಭಾಗಗಳು ನಮಗೆ ಒಂದು ಲಿಂಗ್ವಿಸ್ಟಿಕ್ ಸ್ಟೇಟ್ಗಳಾಗಿ ಫಾರ್ಮೇಶನ್ ಆಯ್ತಲ್ಲ, ಆವಾಗ ಸೋಷಿಯಲ್ ಮೂವ್ಮೆಂಟ್ ಅಂದ್ರೆ ಏನು ಜಾತಿಗಳ ಒಂದು ಚಲನೆ ಏನಿರ್ತದೆ, ಸಾಮಾಜಿಕ ಚಲನೆ ಆಧಾರದ ಮೇಲೆ ಆಯಾ ಪ್ರದೇಶಗಳಿಗೆ ಒಂದು ಮೀಸಲಾತಿಯನ್ನು ಕಲ್ಪಿಸಲಾಯಿತು. ಏರಿಯಾ ರಿಸ್ಟ್ರಿಕ್ಷನ್ ಅಂತ ಹಾಕಿದ್ರು, ಪ್ರಾದೇಶಿಕ ನಿಬಂಧನೆಗಳು ಹಾಕಿದ್ರು. ಈಗ ಉದಾಹರಣೆಗೆ ಈ 32 ಜಾತಿಗಳು ಅಂದ್ರೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರ್ತಕ್ಕಂಥ 32 ಜಾತಿಗಳು ನಿಜಾಂ ಹೈದರಾಬಾದ್ ಪ್ರದೇಶದಿಂದ ಬಂದದ್ದು. ಅವು ಗುಲ್ಬರ್ಗ, ಬೀದರ್, ರಾಯಚೂರು ಜಿಲ್ಲೆಗಳಿಗೆ ಸೀಮಿತ ಆಗಿದ್ದು. 52 ಜಾತಿಗಳು ಬಾಂಬೆ, ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಬಂದದ್ದು, ಅಂದ್ರೆ ನಿಮ್ಮ ದಕ್ಷಿಣ ಕನ್ನಡ, ಬೆಳ್ಳಾರಿ, ಕೊಳ್ಳೇಗಾಲ ಅಲ್ಲಿಂದ ಬಂದವು. 22 ಜಾತಿಗಳು ಇದರಿಂದ ಬಂದದ್ದು, ಎಲ್ಲಿಂದ? ನಮ್ಮ ಬಾಂಬೆ ಪ್ರೆಸಿಡೆನ್ಸಿಯಿಂದ ಬಂದದ್ದು. ಹೀಗೆ ಸುಮಾರು ಮತ್ತೆ ಕೂರ್ಗಿಂದ ಬಂದಿದೆ, ದಕ್ಷಿಣ ಕನ್ನಡದಿಂದ ಬಂದಿದೆ, ಉತ್ತರ ಕನ್ನಡದಿಂದ ಬಂದಿದೆ. ಇಷ್ಟು ಜಾತಿಗಳನ್ನ ಸೇರಿಸಿ 101 ಜಾತಿಗಳಾಗಿದ್ದಾವೆ. ಸೊ ಆಗ ಈ ಜಂಗಮ್ ಅನ್ನೋ ಒಂದು ಪದ ಇದೆಯಲ್ಲ, ಜಂಗಮ ಅಂದ್ರೆ ಸಂಚಾರಿ ಅಂತ ಅರ್ಥ. ಅದು ಸಾಂಸ್ಕ್ರಿಟ್ ವರ್ಡ್, ಅದು ಜಂಗಮ್ ಅನ್ನೋದು ಸಾಂಸ್ಕ್ರಿಟ್ ವರ್ಡ್, ಸಂಚಾರಿ ಅಂತ. ಅಲ್ಲಿ ಏನಾಗಿದೆ, ಬೇಡ ಮತ್ತು ಬುಡ್ಗ ಅವೆರಡು ಕಾಂಪ್ಲಿಮೆಂಟರಿ ಪದಗಳು. 1963ರಲ್ಲಿ ನಿಮ್ಮ BN ಲಕ್ಕೂರ್ ಕಮಿಷನ್ ಅಂತ ಇದೆ. ಆ ಲಕ್ಕೂರ್ ಕಮಿಷನ್ ನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಸಿನಾನಿಮಸ್ ಗಳನ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಆ ಐಡೆಂಟಿಫಿಕೇಶನ್ ಮಾಡುವಾಗ ಈ 2 ಪದಗಳನ್ನ ಕಾಂಪ್ಲಿಮೆಂಟರಿ ಸಿನಾನಿಮಸ್ ಅಂತ ಹೇಳಿದೆ. ಆದ್ರೆ 1976-77ರಲ್ಲಿ ಎಲ್ಲಾ ಜಾತಿಗಳಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಏರಿಯಾ ರಿಸ್ಟ್ರಿಕ್ಷನ್ ತೆಗೆದಾಕಿದ್ರು. ಆವಾಗ ಏನಾಗೋಯ್ತು, ಎಲ್ಲಾ ಜಾತಿಗಳು ಇಡೀ ಕರ್ನಾಟಕದಂತ ಎಲ್ಲ, ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇದ್ದವರು ಉತ್ತರ ಕರ್ನಾಟಕದಲ್ಲಿ ತೆಗೆದುಕೊಳ್ಬಹುದಾಗಿತ್ತು. ಈ ತರದೊಂದು ಬಂದಾಗ ಇವ್ರು ಏನ್ ಮಾಡಿದ್ರು, ಕಾಯ್ತಾ ಇದ್ರು. ಈ ಬೇಡ ಜಂಗಮರ ಹೆಸರಿನಲ್ಲಿ ನಾಟಕ ಆಡ್ತಾ ಇರ್ತಕ್ಕಂಥ ವೀರಶೈವ ಜಂಗಮರು, ಲಿಂಗಾಯತ ಜಂಗಮರು, ಮಠಪತಿಗಳು, ಗಣಾಚಾರಿಗಳು ಇವರೆಲ್ಲರೂ ಏನ್ ಮಾಡಿದ್ರು, ಆ ಸಿನಾನಿಮಸ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಪ್ರಪ್ರಥಮವಾಗಿ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಅದರ ಸಂಘ ಕಟ್ಟಿದ್ರು. ಆ ಸಂಘ ನಿಧಾನವಾಗಿ ಕರ್ನಾಟಕದಾದ್ಯಂತ ಬಂತು, ಮಹಾರಾಷ್ಟ್ರದಲ್ಲಿ ಬಂತು, ಆಂಧ್ರ ಪ್ರದೇಶದಲ್ಲಿ ಏನಾಯ್ತು ಅಂತಂದ್ರೆ, ಅವ್ರಿಗೆ ಅಲ್ಲಿ ಸತ್ಯತೆಗಳು ಗೊತ್ತಿದ್ದರಿಂದ ಅದನ್ನ ಹೆಚ್ಚು ಬೇಗ ನಿಗ್ರಹಿಸಿದ್ರು. ಉದಾಹರಣೆಗೆ ನಮ್ಮ ಚಂದ್ರಪ್ರಭಾ ರತ್ನಪ್ರಭಾ ಇದ್ರಲ್ಲ, ಅವರ ಸಂದರ್ಭದ ಕಾಲದಲ್ಲಿ ಚಂದ್ರಶೇಖರ್ ಲಿಂಗಂ ಅಂತ ಒಬ್ಬ IAS ಆಫೀಸರ್ ಸೆಲೆಕ್ಟ್ ಆಗಿದ್ದ, IAS ಆಫೀಸರ್ ಆಗಿದ್ದ. ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವ್ಯಾಶ್ ಮಾಡಿಸಿದ್ರು ಅಲ್ಲಿ. ಮತ್ತೆ ಇಲ್ಲಿ ಆಳುವ ಸರ್ಕಾರ, ಈಗ ಇಲ್ಲಿ ಕರ್ನಾಟಕ ಸರ್ಕಾರ ಇದಕ್ಕೆ ಸಂಬಂಧಿಸಿ ಏನಾದ್ರೂ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ಯಾ? ಯಾವುದನ್ನು ಮಾಡೇ ಇಲ್ಲ. ಸುಮ್ಮನೆ ತ್ಯಾಪೆದಾರಿ. 76-77ರಿಂದ ಇಲ್ಲಿ ತನಕ ಯಾವುದೇ ತರದ ಗಡುಸು ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ, ಯಾವ ಸರ್ಕಾರವನ್ನು ತಗೊಂಡಿಲ್ಲ. ಉದಾಹರಣೆ ನಿಮ್ಗೆ ತಮಾಷೆ ಹೇಳ್ತೇನೆ. 2000 ನನ್ನ ಹತ್ರ ಒಂದು ಪಟ್ಟಿ ಇದೆ. 2009ರಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಈಗ ಏನು ನಮ್ಮ ಪ್ರವರ್ಗ 3B ನಲ್ಲಿ ಏನು ಪಟ್ಟಿ ಇದೆ, ವೀರಶೈವ ಜಂಗಮರು ಇದ್ದಾರೆ ಅಲ್ಲಿ, ಲಿಂಗಾಯತ ಮತ್ತು ವೀರಶೈವ ಅಂತ ಏನಿದೆ, ಅದರಲ್ಲಿ 23 ಜಾತಿಗಳನ್ನು ಮೊದಲು ಸೇರಿಸಿತ್ತು. 23 ಜಾತಿಗಳನ್ನ ಅಲ್ಲಿ ಸೇರಿಸಿತ್ತು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ. 2019ರಲ್ಲಿ ನಮ್ಮ ಎಲ್ಲರ ಕೋರಿಕೆಗಳನ್ನು ಮೇರೆಗೆ ಸುಮಾರು 19 ಜಾತಿಗಳನ್ನ ಪಟ್ಟಿ ಮಾಡಿ ಅದನ್ನ ಆ ಪಟ್ಟಿಗೆ ಅಂದ್ರೆ ಲಿಂಗಾಯತರ ಒಳಗಡೆ ಬರ್ತವೆ ಅಂತ ಹೇಳಿ ಒಂದು ಕಳಿಸ್ಕೊಟ್ರು. ಗೆಜೆಟ್ ನೋಟಿಫಿಕೇಶನ್ ಆಯ್ತು, ಎಲ್ಲ ಆಯ್ತು. ಅವಾಗ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರು. ಕೇವಲ 1 ತಿಂಗಳಿಗೆ ಈ ಪಟ್ಟಿಯ ಬಂದ ತಕ್ಷಣನೇ ಎಲ್ಲಿ ಬಂದಿ ನೋಡಿ, ಕ್ರಮ ಸಂಖ್ಯೆ 4ರಲ್ಲಿ ವೀರಶೈವ ಜಂಗಮ, ಲಿಂಗಾಯತ ವೀರಶೈವ ಜಂಗಮ, ಹಾಗೆ ಈ ತರ ವೀರಶೈವ ಬೇಡುವ ಜಂಗಮ, ಹೀಗೆ ಒಂದು ಸುಮಾರು ಎಲ್ಲ ಅವ್ರ ಉಪಜಾತಿಗಳನ್ನ ಆರಾಧ್ಯ, ಈಗ ಲಿಂಗಾಯತ ಆರಾಧ್ಯ, ವೀರಶೈವ ಆರಾಧ್ಯ, ಈ ರೀತಿಯ ಪದಗಳೆಲ್ಲವೂ ಸಹ ಅವರು ಒಂದು ಪ್ರೀಸ್ಟಿಕ್ ಕ್ಲಾಸ್ ಅಂದ್ರೆ ಪುರೋಹಿತ ವರ್ಗಗಳು. ಅವಕ್ಕೆ ಅವರದೇ ಆದ ಪಂಚಪೀಠಗಳಿದಾವೆ, 5 ಪಂಚಪೀಠಗಳಿದಾವೆ, 5 ಬಳ್ಳಿಗಳಿದಾವೆ, 5 ಸಂಕೇತಗಳಿದಾವೆ, ಎಲ್ಲಕ್ಕೂ 5 ಸರಿ.
ಕುಸಣ್ಣವ್ರು, ಅದನ್ನ ನೀವು ಸರ್ಕಾರದ ಗಮನಕ್ಕೆ, ಆಯೋಗದ ಗಮನಕ್ಕೆ ತರಬೇಕಾಗಿತ್ತಲ್ವಾ? ತಂದಿಲ್ಲಲ್ವಾ? ವೈಯಕ್ತಿಕವಾಗಿ ಅದಕ್ಕೆ ದಾಖಲಾತಿಗಳನ್ನ ಕೊಟ್ಟಿದ್ದೇವೆ, ವೈಯಕ್ತಿಕವಾಗಿ ಎಲ್ಲ ಪತ್ರಗಳನ್ನು ಬರೆದಿದ್ದೇವೆ. ಆದ್ರೆ ಯಾವುದಕ್ಕೂ ಸಹ ಈ ಸರ್ಕಾರದಿಂದ, ಈ ಕೇವಲ ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, 1976ರಿಂದ ಇಲ್ಲಿ ತನಕ ಆಳಿರ್ತಕ್ಕಂಥ ಎಲ್ಲಾ ಸರ್ಕಾರಗಳ ಹಣೆ ಬರವೂ ಒಂದೇ. ಅಂದ್ರೆ ನಿರ್ಲಕ್ಷ್ಯ ಸುಮ್ಮನೆ. ಈಗ ಉದಾಹರಣೆಗೆ ಸುಬ್ಬಣ್ಣ ಅವರು ನಾವೊಂದು ಅರ್ಜಿ ತೆಗೆದುಕೊಟ್ರೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಸುಬ್ಬಣ್ಣ ಅರ್ಜಿಗೆ ಅದು ಎಷ್ಟು ಕಿಮ್ಮತ್ತಿತ್ತು ಅನ್ನೋದು ಬಹಳ ಮುಖ್ಯ. ಆ ಕಿಮ್ಮತ್ತಿಲ್ಲ. ಆಮೇಲೆ ನೋಡಿ ನಿಮ್ಗೊಂದು ತಮಾಷೆ ಹೇಳ್ತೀನಿ. 124 ಜನರನ್ನ ಕಾಗೋಡು ತಿಮ್ಮಪ್ಪನ ಕಾಲದಲ್ಲಿ ಮಾನವೀಯ ದೃಷ್ಟಿ ಮೇಲೆ ಫ್ಯಾಕ್ಟ್ ಸರ್ಟಿಫಿಕೇಟ್ ಇರತಕ್ಕಂಥವ್ರನ್ನ ಸಕ್ರಮ ಮಾಡಿದ್ರು. ಜಾಸ್ತಿ 124 ಅಲ್ಲ, ಇನ್ನೂ ಜಾಸ್ತಿ ಇದಾವೆ ಸುಮಾರು. ನೋಡಿ, ಒಬ್ಬ ಅಧಿಕಾರಿ, ನಿಮಗೆ ತುಮಕೂರಿನಲ್ಲಿ ಒಬ್ಬ ದಲಿತ ಅಧಿಕಾರಿ ಸೋಷಿಯಲ್ ವೆಲ್ಫೇರ್ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾಗ ಸುಮಾರು 700ಕ್ಕೂ ಅಧಿಕ ಸರ್ಟಿಫಿಕೇಟ್ ಗಳನ್ನ ಗುರುತಿಸಿ ವಜಾ ಮಾಡೋದಕ್ಕೆ ಕಾರಣಕ್ಕೆ ಆತನ್ನ 3 ದಿನಕ್ಕೆ ಅಲ್ಲಿಂದ ತುಮಕೂರಿಂದ ಎತ್ತಂಗಡಿ ಮಾಡಿಸಿದ್ರು, ವರ್ಗಾವಣೆ ಮಾಡಿದ್ರು. ಸೊ ಈಗ ನೋಡಿ, ಈ ಪಟ್ಟಿಯನ್ನ 1 ತಿಂಗಳು ತೆಗೆದಾಗ, ನಿಮ್ಮ ಪ್ರಕಾರ ಈಗ ನಡೀತಾ ಇರುವಂತಹ ಈ ಒಳ ಜಾತಿಗಳ ಸಮೀಕ್ಷೆ ಏನಿದೆ, ಇದು ಒಳ ಮೀಸಲಾತಿಗೆ ಸಂಬಂಧಿಸಿದ ಜಾತಿಗಳ ಸಮೀಕ್ಷೆ ಏನಿದೆ, ಇದು ಅಷ್ಟು ವೈಜ್ಞಾನಿಕವಾಗಿ ಬರ್ಲಿಕ್ಕಿಲ್ಲ ಅಂತ ಹೇಳಿ ನೀವು ಅನಿಸ್ತಾ ಇದೆಯಾ ನಿಮಗೆ? ಈಗ ನೋಡಿ, ಎಲ್ಲ ಉಪಜಾತಿಗಳ ಹೆಸರಿನಲ್ಲಿ ಎಲ್ಲಾ ಜಾತಿಗಳು, ನೀವು ಈಗ ಉದಾಹರಣೆಗೆ 2011 ಜನಗಣತಿ ಪ್ರಕಾರ ನೀವು ತೆಗೆದುಕೊಂಡಿದ್ದೆ ಆದ್ರೆ ಒಂದ್ ವೇಳೆ 1% ಗ್ರೋತ್ ಇರಬೇಕು ನಮಗೆ. ಈಗ ಅಟ್ ಪ್ರೆಸೆಂಟ್ ಕೇಂದ್ರ ಸರ್ಕಾರ ಒಂದು ಈಗ 2000 ನಮ್ಗೆ ಸೆನ್ಸಸ್ ಆಗದಿದ್ದ ಕಾರಣ, 21 ಸೆನ್ಸಸ್ ಆಗದಿದ್ದ ಕಾರಣ 1% ಗ್ರೋತ್ ಅನ್ನ ನಾವು ಕಾಣ್ತೀವಿ. ಆ 1% ಬೆಳವಣಿಗೆ ದರದಲ್ಲಿ ಏನಾದ್ರು ಏರ್ಪೇರ್ ಆಯ್ತು ಅಂತಂದ್ರೆ ಆ ಏರ್ಪೇರ್ ಮುಖ್ಯ ಕಾರಣ ಇಲ್ಲಿ ಈ ನಕಲಿ ಜಾತಿಗಳ ಹಾವಳಿ. ಉದಾಹರಣೆಗೆ ಸಿಳ್ಳೆಕೇತ, ಕಿಳ್ಳೆಕೇತ, ಮತ್ತೆ ಅನೇಕ ಜಾತಿಗಳು ನಾನು ಹೇಳ್ಬೋದು. ಈ ತರದವು ಸಾಕಾಗಷ್ಟಿದ್ದಾವೆ. ಒಂದೆರಡು ಅನೀಫ್ ಅವರೇ, ಒಂದು ಎರಡು ಅಂತಲ್ಲ. ಈಗ ಉದಾಹರಣೆಗೆ ಸರಿ, ಒಂದ್ ನಿಮಿಷ ಸರಿ. ಇದು ಈ ಸಮಸ್ಯೆ ಈಗಲೂ ಹಾಗೆ ಮುಗಿಯುತ್ತದೆ, ಮತ್ತೆ ಮುಂದೆ ಕೂಡ ಇದಕ್ಕೆ ಸಂಬಂಧಿಸಿ ಏನಾದ್ರೂ ಗೊಂದಲಗಳು ಉಂಟಾಗಬಹುದು ಅಂತ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಪ್ರಶ್ನೆ ಬಂದಿರೋದು ಒಳ ಮೀಸಲಾತಿದ್ದು, ಅದು ಸದಾಶಿವ ಆಯೋಗದ ವರದಿಯ ನಂತರದ ಬೆಳವಣಿಗೆಗಳಲ್ಲಿ ಕೂಡ ನಾವು ಗಮನಿಸಿದ್ದೇವೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಲೆಫ್ಟ್ ಮತ್ತು ರೈಟ್ ನ ನಡುವಿನ ಒಂದು ಸಂಘರ್ಷ. ಬಹಳಷ್ಟು ಜನರ ಒಂದು ವಾದ ಏನಿತ್ತು ಅಂತ ಹೇಳಿದ್ರೆ, ರೈಟ್ ನವರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಕ್ಕಿದೆ, ಅವರ ಜನಸಂಖ್ಯೆ ಕಡಿಮೆ ಇದೆ, ಲೆಫ್ಟ್ ನವರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅವರ ಜನಸಂಖ್ಯೆ ಜಾಸ್ತಿ ಇದೆ ಎನ್ನುವಂತಹ ವಾದ ಬಂದು ಇದಕ್ಕೆ ಸಂಬಂಧಿಸಿ ಇದುವರೆಗೆ ಆಗ್ತಾ ಇದ್ದಿದ್ದು ವಾಗ್ವಾದಗಳು. ಇದನ್ನು ಹೊರತಾದ ಬೇರೆ ಜಾತಿಗಳ ಕುರಿತು ನೀವು ಹೇಳಿದಿರಿ. ಎಸ್, ಅದು ಒಂದು. ಎರಡನೇದು, ಈಗ ಒಂದು ರೀತಿಯಲ್ಲಿ ಒಂದು ರಾಜಕೀಯವಾದಂತಹ ವಿಭಜನೆ ಪರಿಶಿಷ್ಟ ಜಾತಿಗಳ ನಡುವೆ ಉಂಟಾಗಿದೆ ಈ ಆಯೋಗದ ಒಂದು ಸಮೀಕ್ಷೆ ಇದು ಅನೌನ್ಸ್ ಆದ ಬಳಿಕ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಯಾಕಂತ ಹೇಳಿದ್ರೆ, ಎಡಗೈ ಸಮುದಾಯದವರು ಬಹಳ ಹೆಚ್ಚಾಗಿ ಬಿಜೆಪಿ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ, ಬಲಗೈ ಸಮುದಾಯದವರು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಳ್ತಾ ಇದ್ದಾರೆ. ಈ ತರದ ರಾಜಕೀಯ ಭಿನ್ನಾಭಿಪ್ರಾಯಗಳು ಕೂಡ ಈ ಸಮೀಕ್ಷೆಯಲ್ಲಿ ಹೆಚ್ಚು ಗಟ್ಟಿ ಆಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಬ್ಬಯ್ಯ, ಒಂದ್ ನಿಮಿಷ ಸುಬ್ಬಯ್ಯ ಅವರು ಅಲ್ಲ, ಅದು ಆ ತರದೊಂದು ಚರ್ಚೆ ಇರೋದು ಖಂಡಿತ ನಿಜ. ಆಮೇಲೆ ಆ ತರದ್ದೆಲ್ಲ ನಾನು ಎರಡೂ ಕಡೆಯಿಂದಲೂ ಕೇಳಿದ್ದೀನಿ, ಎರಡೂ ಸಮುದಾಯಗಳ ಕಡೆಯಿಂದ ಕೇಳಿದ್ದೀನಿ. ಕಳೆದ 20 ವರ್ಷಗಳ ಹಿಂದೆನೆ ನಾನು ಈ ಒಳ ಮೀಸಲಾತಿ ಪರವಾಗಿ ಬಹುಶಃ ಒಂದು ದೊಡ್ಡ ಒಂದು ಚರ್ಚೆ ಶುರು ಆಯ್ತು. ಪ್ರೊಫೆಸರ್ GH ನಾಯಕ್ ಮತ್ತು ರವಿ ಕುಮಾರ್ ಅವರ ಇಬ್ಬರು ಅಧ್ಯಕ್ಷತೆಯಲ್ಲಿ ಒಂದು ಬಹಳ ದೊಡ್ಡ ಸಂವಾದಗಳು ನಡೆದವು ಕಳೆದ 20 ವರ್ಷದ ಹಿಂದೆ. ನಾವೆಲ್ಲ ಇವತ್ತು ಕೆಲವು ಉಳಿದವರೆಲ್ಲ ಈಗ ಚರ್ಚೆ ಮಾಡ್ತಿದ್ದಾರೆ. ಅದರಲ್ಲಿ ಬೆಂಗಳೂರಲ್ಲಿ 3 ಮೀಟಿಂಗ್ ಆದ, ಮೈಸೂರಲ್ಲಿ 2 ಮೀಟಿಂಗ್ಗಳಾದ. ಬಹುಶಃ ನನ್ನ ಪ್ರಕಾರ ಇದು ಚರ್ಚೆ ಇರೋದಂತೂ ನಿಜ. ಆದ್ರೆ ಯಾರು ದಲಿತ ಸಂಘ ಸಮಿತಿಯಲ್ಲಿ ಇದ್ರು, ಯಾರಿಗೂ ಒಂದು ಮೆಚುರಿಟಿ ಇತ್ತು, ದಲಿತ ಎಡ ಬಲ ಅನ್ನೋದಕ್ಕಿಂತ ನಾವೆಲ್ಲ ಒಂದೇ ಅನ್ನೋದೊಂದು ಮನೋಭಾವ ಇತ್ತಲ್ಲ, ಅದು ಇವತ್ತಿಗೂ ಕಳೆದ 20 ವರ್ಷಗಳಿಂದ ಕಳೆದ 50 ವರ್ಷಗಳಿಂದ ಹಾಗೆ ಇದೆ ನನ್ನ ಪ್ರಕಾರ. ಇದು ಒಳಗಿನ ಮುಸುಕಿನ ಗುದ್ದಾಟ ಇರ್ಬೋದು. ಆದ್ರೆ ನನ್ನಂತ ನೂರಾರು ಸಾವಿರಾರು ಜನ ಕಾರ್ಯಕರ್ತರು ದಲಿತ ಸಂಘರ್ಷ ಮೇಲೆ ಇದ್ದವರು, ಅದು ಎಡಗೈ ಆಗಿರ್ಲಿ ಬಲಗೈ ಆಗಿರ್ಲಿ, ಅವರೆಲ್ಲರೂ ಒಂದೇ ರೀತಿ ಆಲೋಚನೆ ಮಾಡ್ತಿದ್ದಾರೆ ಅಂತ ಅನ್ಸೋದಂತೂ ನಿಜ. ಆದ್ರೆ ರಾಜಕೀಯ ಕಾರಣಕ್ಕೆ ಅದು ಆತರ ಒನ್ ಸೈಡೆಡ್ ಚರ್ಚೆ ಆಗ್ತಿರೋದೊಂದು ಸತ್ಯ, ಅದು ಮಾತ್ರ ನಿಜ ಹೇಳ್ಬೇಕಾಗತ್ತೆ. ಆದ್ರೆ ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗೋದಕ್ಕೆ ಅನ್ನೋದಕ್ಕಿಂತ ಯಾರೋ ಕಡೆಗಣಿಸಲ್ಪಟ್ಟವರು ಅಥವಾ ಯಾರು ಕಡೆಯ ಮನುಷ್ಯ ಅಂತ ನಾವು ಪದೇ ಪದೇ ಹೇಳ್ತೀವೋ, ಬರೀ ಭಾಷಣ ಮಾಡುವುದು ಬರೆಯೋದು ಮುಖ್ಯ ಅಲ್ಲ. ಅಂತಹ ಕಡೆಯ ಮನುಷ್ಯನಿಗೆ ಈ ಒಳ ಮೀಸಲಾತಿಯಿಂದ ನಿಜವಾದ
ಸವಲತ್ತುಗಳು ಸಿಗೋದಾದ್ರೆ ನಾವು ಬಹಳ ಸಂತೋಷ ಪಡ್ತೀವಿ, ಬಹಳ ಹೆಮ್ಮೆ ಪಡ್ತೀವಿ. ಇದಾಗ್ಲೇಬೇಕು ಅಂತ ಕಳೆದ 20 ವರ್ಷಗಳಿಂದ ಹೋರಾಟ ಮಾಡ್ತಿದ್ವಿ. ಈಗಲೂ ಕೂಡ ಅನೇಕರು ಒಂದು ವಿಚಿತ್ರವಾದ ಏನು ವಿಷಯ ಮತ್ತೆ ಬೇಜಾರು ಅಂತಂದ್ರೆ, ಮಹಾದೇವರು ಇವತ್ತಲ್ಲ ಅವತ್ತಿನಿಂದ ಇದೇ ಮಾತನ್ನ ಹೇಳ್ತಿದ್ದಾರೆ. ಅವರು ಒಂದು ಮಾತನ್ನ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನನಗೆ ಈಗಲೂ ಮೈಸೂರಿನ ಒಂದು ಸಭಾಂಗಣದಲ್ಲಿ ಚರ್ಚೆಯಲ್ಲಿ ಅವರು ಮಹಾದೇವ ಹೇಳಿದ್ದು, ನನ್ನ ಎರಡೂ ಕಣ್ಣಿನ ದೃಷ್ಟಿ ಒಂದೇ ಇದೆ ಅಂತ. ನನಗೆ ಇವನ್ನ ಬೇರೆಯಾಗಿ ನೋಡಕ್ ಇಷ್ಟ ಇಲ್ಲ, ಎರಡೂ ಕಣ್ಣಿನ ದೃಷ್ಟಿ ಒಂದೇ ಇದೆ ಅಂತ ಹೇಳಿದ ಮಾತಿದೆಯಲ್ಲ, ಅದು ಮೀಸಲಾತಿಗಾಗಿ ಅಲ್ಲ, ನಾವು ಹಾಗೆ ನೋಡ್ಬೇಕನ್ನೋ ದೃಷ್ಟಿಯಿಂದ ಇಬ್ಬರನ್ನು ಒಂದೇ ದೃಷ್ಟಿಲಿ ನೋಡ್ಬೇಕು ಅಂತ. ಆದ್ರೆ ಸವಲತ್ತುಗಳು ಮಿಸ್ ಆಗಿದ್ರೆ ಖಂಡಿತ ಸಿಗ್ಬೇಕನ್ನೋದು ಈ ಎಲ್ಲ ಹೋರಾಟಗಾರರ ಮತ್ತೆ ಇತರ ಮನಸ್ಥಿತಿಯರ ಮತ್ತು ವಿಶೇಷವಾಗಿ ಅಂಬೇಡ್ಕರ್ ಚಿಂತನೆ ಉಳ್ಳವರೆಲ್ಲ ಇದರ ಪರವಾಗಿದ್ದಾರೆ. ಎಸ್, ಇದು ನಾನು ಯಾಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆ ಅಂತ ಹೇಳಿದ್ರೆ, 2023ರ ಚುನಾವಣೆ ಮತ್ತು ಅದಕ್ಕೂ ಹಿಂದಿನ 2018ರ ಚುನಾವಣೆ, ಇಲ್ಲಿ ನಾವು ಈ ರಾಜಕೀಯ ಶಿಫ್ಟಿಂಗ್ ಅನ್ನ ನಾವು ನೋಡಿದ್ವಿ, ಪೊಲಿಟಿಕಲ್ ಶಿಫ್ಟಿಂಗ್ ಅಂತ ಹೇಳ್ತೀವಿ ನಾವು. 2018ರ ಚುನಾವಣೆಯಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಎಡಗೈ ಸಮುದಾಯದವರು ಬಿಜೆಪಿಗೆ ಮತ ಹಾಕಿದ್ರು, ಬಲಗೈ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ರು. ಆದ್ರೆ 2024ರ ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಬೇರೆ ತರದ ಒಂದು ಶಿಫ್ಟಿಂಗ್ ಕಾಣಿಸ್ತು ನಮಗೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ದಲಿತರು ಕಾಂಗ್ರೆಸ್ ಪಕ್ಷದ ಒಂದು ಬೆಂಬಲಕ್ಕೆ ಬಂದರು. ಈಗ ಮತ್ತೆ ನೀವು ಈ ಸಮೀಕ್ಷೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಾಮಾಜಿಕ ವಾತಾವರಣ ಆ ತರದ್ದು ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಕೇಳಿದೆ, ಎಸ್ ದಾಸನೂರ್ ಅವರೇ ಏನ್ ಹೇಳ್ತೀರಿ? ಈಗ ನೀವು ಹೇಳಿದ್ರಲ್ಲ ಸತ್ಯ ಕೂಡ, ಆದ್ರೆ ಸಾಮಾನ್ಯ ಮತದಾರನ ಮನೋಧರ್ಮಗಳೇ ಬೇರೆ ಇರ್ತವೆ. ಈಗ ಉದಾಹರಣೆಗೆ ಈಗ ನಾವು ಮಾಧುಸ್ವಾಮಿ ಆಯೋಗದ ಕಮಿಷನ್ ರಿಪೋರ್ಟ್ ಅನ್ನ ನೀವು ಅವ್ರ ಜಾರಿ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿದ್ರೆ ಒಂದು ವೇಳೆ ಮಾಧುಸ್ವಾಮಿಯ ರಿಪೋರ್ಟ್ ನ ಆಧಾರದ ಮೇಲೆ ಮಾದಿಗ ಸಮುದಾಯ ಒಂದು ವೇಳೆ ಬಿಜೆಪಿಯನ್ನ ಬೆಂಬಲಿಸಬೇಕು ಅಂತ ಒಂದು ಮನೋಧರ್ಮ ಹುಟ್ಟಿದ್ದೇ ಆಗಿದ್ದಿದ್ರೆ ಬಿಜೆಪಿ ಒಂದು 80, 85, 90 ಬರಬಹುದಾಗಿತ್ತು. ಆದ್ರೆ ಇಲ್ಲಿ ಮತದಾರನ ಆಯ್ಕೆ ಮೀಸಲಾತಿಗೂ ಮೀರಿದಂತ ಆಯ್ಕೆ ಆಗಿರ್ತದೆ ಒಂದೊಂದು ಸಂದರ್ಭದಲ್ಲಿ. ಇಲ್ಲ, 2018ರ ಚುನಾವಣೆಯಲ್ಲಿ ಅದು ಆಯ್ತು ನಿಮ್ಗೆ ಒಟ್ಟು ಮೀಸಲಾತಿಯ ಕ್ಷೇತ್ರಗಳಲ್ಲಿ ಅತ್ಯಧಿಕ ಕ್ಷೇತ್ರಗಳನ್ನ ಬಿಜೆಪಿ. ಹೌದಾಗಿ ಅದು ಯಾಕೆ ಆಗುತ್ತೆ ಅಂತಂದ್ರೆ, ಇಲ್ಲಿ ಒಂದು ಪ್ಯಾರಾಮೀಟರ್ಸ್ ಇದೆ. SC ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸವರ್ಣೀಯರು ಹೆಚ್ಚು. ಉದಾಹರಣೆಗೆ ಈ ಬೇರೆ ಬೇರೆ ಈಗ ಸ್ಪೃಶ್ಯ ಜಾತಿಗಳನ್ನ ಪ್ರೀತಿಸುವಂಗೆ ಅಥವಾ ಒಲೆ ಮಾದಿಗರನ್ನು ಪ್ರೀತಿಸೋದಿಲ್ಲ, ಅದನ್ನ ನೇರವಾಗಿ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಅವರಿಗೆ ಸಾಮಾಜಿಕ ಒಡನಾಟಗಳಿರ್ತಾವಲ್ಲ, ಕೊಡುವ ಮತ್ತು ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ಈ ಏನಪ್ಪಾ ಈ ಒಲೆ ಮಾದಿಗರು ಕಟ್ಕೊಂಡು ನಮಗೇನಂತೆ. ಈಗ ಉದಾಹರಣೆಗೆ ಅವರು ಅನೇಕ ಸಂದರ್ಭದಲ್ಲಿ ನಾನು ಬರೆದು ಇದ್ದೀನಿ, ಅದನ್ನು ಟೀಕೆನೂ ಮಾಡಿದ್ದೀನಿ. ಸಸ್ಯ ಜಾತಿಗಳಂದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಬೋವಿ, ಲಂಬಾಣಿ, ಇವ್ರನ್ನ. ಈಗ ಉದಾಹರಣೆಗೆ ಹಂಗಾಗಿದ್ದಿದ್ರೆ ಬಿಜೆಪಿ ವಲಯರಿಗೆ ಬಿಜೆಪಿ ಟಿಕೆಟೇ ಕೊಟ್ಟಿಲ್ಲ ಅನ್ನೋದಾದ್ರೆ, ಮಾದಿಗರಿಗೆ ಯಾಕೆ 10ಕ್ಕೆ 8, 9ಕ್ಕಿಂತ ಜಾಸ್ತಿ ಕೊಡ್ಬೇಕಾಗಿತ್ತಲ್ಲ, ಒಂದು 15, 16, 17 ಕೊಡ್ಬೇಕಾಗಿತ್ತಲ್ಲ. ಬಿಜೆಪಿಯ ಪರವಾಗಿ ಅದು ಬಿಜೆಪಿ ಮಾದಿಗರ ಪಕ್ಷ ಅನ್ನೋದಾದ್ರೆ ಅವು 8, 9, 10ಕ್ಕೆ ಯಾಕೆ ನಿಲ್ಲಿಸ್ತು? 2-3 ಚುನಾವಣೆಯಲ್ಲೂ ಅದು ಅದಕ್ಕಿಂತ ಹೆಚ್ಚು ಕೊಡ್ಲೇ ಇಲ್ವಲ್ಲ. ಅದು ಅಂದ್ರೆ ಆಂತರಿಕವಾಗಿ ಅದರದ ಮನೋಧರ್ಮವೇ ಬೇರೆ ಇದೆ, ಬಾಹ್ಯವಾದ ಮನೋಧರ್ಮವೇ ಬೇರೆ ಇದೆ ಅಂತ. ಆದ್ರೆ ಬಿಜೆಪಿಯವರು ಈ ತರ ಇದನ್ನ ಒಂದು ಡಿವೈಡ್ ಮಾಡೋದಕ್ಕೆ, ತಮ್ಮ ರಾಜಕೀಯ ಆಸಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಳಸಿದ್ದಾರೆ ಅನ್ನೋ ಮಾತು ನಿಜಾನ ಸುಬ್ಬಯ್ಯ? ದಾಳವಾಗಿ ಬಿಜೆಪಿ ತನ್ನ ಕೋಮು ನೀತಿಯನ್ನ, ನಮ್ಮನ್ನ ಒಡೆದು ಆಳುವ ನೀತಿಯನ್ನು ಅನುಸರಿಸಿದಂತೂ 100ಕ್ಕೆ 100 ಸತ್ಯ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಏನಂತ ಹೇಳಿದ್ರೆ, ಸಾಮಾಜಿಕ ಸ್ತರದಲ್ಲಿ ಈ ಜಾತಿ ಸಮೀಕ್ಷೆಯ ಬಳಿಕ ಮತ್ತು ಅದರ ಹಿನ್ನೆಲೆಯಲ್ಲಿ ಎಡಗೈ ಮತ್ತು ಬಲಗೈಯವರ ನಡುವೆ ಇರುವಂತಹ ಸಾಮರಸ್ಯ ಇನ್ನಷ್ಟು ಹದಗೆಡ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡೆ. ಇಲ್ಲ ಸಾಧ್ಯ ಇಲ್ಲ, ಅದು ಆಗೋದು ಇಲ್ಲ. ಯಾಕೆಂತಂದ್ರೆ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಎರಡೂ ಸಮುದಾಯಗಳು ಇಂದಿಗೂ ಒಳ ಮೀಸಲಾತಿಯ ಹೋರಾಟದ ನಡುವೆಯೂ ಸಹ ಸಾಮಾನ್ಯ ಒಂದು ಸಮಾನತೆಯ ಏನು ಸಾಮಾಜಿಕ ಸಾಮೈಕ್ಯ ಅಂತ ಏನ್ ಹೇಳ್ತೀವಿ ಅದನ್ನ ಉಳಿಸ್ಕೊಂಡಿದ್ದಾರೆ. ಒಂದು ಮೇಲ್ಸ್ತರದಲ್ಲಿ ಮಾತಾಡಬಹುದು ಅಷ್ಟೇ, ನಾವು ವೇದಿಕೆ ಭಾಷಣದಲ್ಲಿ ಮಾತಾಡ್ಬೋದು. ಆದ್ರೆ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಅಣ್ಣ, ತಮ್ಮ, ಭಾವ, ಚಿಕ್ಕಪ್ಪ ಅನ್ಕೊಂಡು ಮಾತಾಡ್ಕೊಂಡೆ ಅವರೆಲ್ಲರ ಜೊತೆಲೂ ಹೊಂದಾಣಿಕೆ ಇದ್ದಾರೆ. ಸೊ ಇದೇನಾಗಿದೆ ಅಂದ್ರೆ, ಇಲ್ಲಿ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ, ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಪಾಪ್ಯುಲೇಷನ್ ನ ಒಂದು ತೀರ್ಮಾನದ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಬಂದದ್ದು. ಯಾಕೆ ಅಂತಂದ್ರೆ, ಒಂದು ವೇಳೆ ಈ ಆದಿ ಕರ್ನಾಟಕದಲ್ಲಿ ಒಲೆಯರು ಎಷ್ಟಿದ್ದಾರೆ, ಮಾದಿಗರು ಎಷ್ಟಿದ್ದಾರೆ ಅನ್ನೋ ಒಂದು ಸಮಸ್ಯೆ ಈ
ಈ ಒಂದು ಯಾವ್ದಾರ ಒಂದು ಮಾನದಂಡದಲ್ಲಿ ನಿರ್ಧಾರ ಆಗಿದ್ದಿದ್ರೆ ಇದು ಬಹಳ ಹಿಂದೆನೇ ಒಳ ಮೀಸಲಾತಿ ಜಾರಿ ಆಗ್ಬಿಡ್ತು. ಅಲ್ಲಿ ತಾಂತ್ರಿಕ ಕಾರಣಗಳು ಸೃಷ್ಟಿಯಾದ ಕಾರಣಕ್ಕೆ ಈಗ ಉದಾಹರಣೆಗೆ ಲಾಸ್ಟ್ ಟೈಮು ನಾವು ಅದನ್ನೇ ಹೇಳಿದ್ವಿ ನಾಗಮೋಹನ್ ದಾಸ್ ಕಮಿಷನ್ ಮುಂದೆ, ಒಂದು ಯಾವ್ದಾರ ಒಂದು ಸಾಮಾಜಿಕ ಸೂತ್ರವನ್ನ ಅಳವಡಿಸ್ಬಿಟ್ಟು ಬೇಗ ಮಾಡ್ಬಿಡಿ ಅಂತ. ಒಂದು ಕ್ರೈಟೀರಿಯಾ ಸಾಮಾಜಿಕ ಸೂತ್ರಗಳನ್ನ ಒಂದು ಸೋಷಿಯಲ್ ಹ್ಯಾರಡಿಸ್ಟಿಕ್ಸ್ ಅಂತ ಏನೇ ಒಂದು ಮಾಡಿ ಒಂದು ಪ್ರಾದೇಶಿಕವಾಗಿ ಈಗ 16 ಜಿಲ್ಲೆಗಳಲ್ಲಿ ಏನು ಸಮಸ್ಯೆ ಇದೆ 16 ಜಿಲ್ಲೆಗಳಲ್ಲಿ ಮಾತ್ರನೇ ಅಂದ್ರೆ ಬಳ್ಳಾರಿಯಿಂದ ಕೆಳಭಾಗದ ಜಿಲ್ಲೆಗಳಲ್ಲಿ ವಲಯ ಮತ್ತು ಮಾದಿಗರ ನಡುವೆ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಆದಿ ಆಂಧ್ರ ಇವು ಮೂರು ಜನರಿಕ್ ಕಾಸ್ಟ್ಸ್ ಇವು. ಯಾಕಂತಂದ್ರೆ ಅಂಬೇಡ್ಕರರ ಒಂದು 1919 ಬಹಿಷ್ಕೃತ ಚಳವಳಿ ಏನು ಇಂದು ನಿಮ್ನ ವರ್ಗಗಳ ಚಳವಳಿಯ ಪಾತ್ರವಾಗಿ ಈ ಹೊಸ ಪದಗಳು ಬಂದದ್ದು. ಯಾಕೆಂದ್ರೆ ಯಾರಿಗೂ ಜಾತಿ ವಿನಾಶದ ಒಂದು ಕಲ್ಪನೆಯಿಂದ ಈ ಹೊಸ ಜಾತಿಗಳನ್ನ ಸೃಷ್ಟಿಯಾದದ್ದು. ಅದಕ್ಕೆ ದೊಡ್ಡ ಇತಿಹಾಸ ಇದೆ, ಅದನ್ನ ನಾನು ಇಲ್ಲಿ ಚರ್ಚೆ ಮಾಡಕ್ ಒಂದ್ ಮಾತನ್ನ ನಾನು ಕುಸಣ್ಗೂ ಕೇಳಕ್ ಇಷ್ಟಪಡ್ತೇನೆ. ಬಹುಶಃ ಇದು ಸುವರ್ಣ ಒಂದ್ ನಿಮಿಷ, ನೀವು ಸ್ವಲ್ಪ ಕೇಳಕ್ ಬನ್ನಿ. ನಿಮ್ಮ ಫ್ರೇಮಿಂದ ಹೊರಗಡೆ ಹೋಗ್ತಾ ಇದ್ರಿ. ಇಲ್ವೇ ನಾನು ವಿಜುವಲ್ ಅಲ್ಲಿ ಇಲ್ಲೇ ಇಲ್ಲ. ಅಲ್ಲಲ್ಲ, ಅಷ್ಟೇ. ಆ ಕಾಲದ ಚಾರಿತ್ರಿಕ ಅನಿವಾರ್ಯತೆ ಆಗಿರ್ಬೋದು. ಯಾವುದು ಅದು ನೀವೀಗ ದಾಸನೂರ್ ಅವರು ಹೇಳಿರೋದು ಆ ಕಾಲದ ಚಾರಿತ್ರಿಕ ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅದಕ್ಕೊಂದು ಉದ್ದೇಶ ಇತ್ತಲ್ಲಿ, ಅವಾಗ ರಾಜಕೀಯ ಉದ್ದೇಶ ಇತ್ತು ಅದು. ಈಗ ಮತ್ತೆ ನಾವು ಬ್ಯಾಕ್ ಟು ದಿ ಪೆವಿಲಿಯನ್ ಹೋಗ್ತಾ ಇದ್ದೀವಿ. ಬಟ್ ನಡುವೆ ಸುಬ್ಬಯ್ಯ ಏನೋ ಮಾತಾಡ್ಲಿಕ್ಕೆ ಬಯಸಿದ್ರಿ ಈ ವಿಷಯಕ್ಕೆ ಸಂಬಂಧಿಸಿ, ಅದನ್ನ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಏನಂದ್ರೆ ಈಗ ನಾವ್ ಏನು ದಲಿತ್ ಇಂಟೆಲೆಕ್ಚುಯಲ್ ಅಂತ ಏನಿದೀವಿ ಮತ್ತೆ ದಲಿತ್ ಪೊಲಿಟಿಕ್ಸ್ ಅಂತ ಏನಿದೆಯೋ ಇದರ ನಡುವೆ ಬಹಳ ಸೂಕ್ಷ್ಮವಾದ ಒಂದು ಬೇರೆ ತರದ ಒಂದು ಆಲೋಚನೆ ಇದೆ. ನಾನು ತುಂಬಾ ಸರಿ ಗಮನಿಸಿದ್ದೀನಿ. ಮಹಾದೇವನ ಕುರಿತು ಆಡಬಹುದಾದಂತ ಇಂಟೆಲೆಕ್ಚುಯಲ್ ಲೆವೆಲ್ನ ಬಹಳ ಮುಖ್ಯವಾದ ಮಹಾದೇವನ ಒಡನಾಡಿಗಳು ಅಂತ ಇದ್ದವರು ಕೂಡ ಮಹಾದೇವನ ಬಗ್ಗೆ ಒಂದು ಬಹಳ ಏನೋ ಅದು ಹೇಳಕ್ಕಾಗದಂತ ಅಸಹನೆಯನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಇದು ಮಹಾದೇವ ಏನೂ ಮಾಡ್ಲಾರ್ದಂತ ಅವ್ರ ಕೈಲಿ ಏನೂ ಇಲ್ಲ. ಆದ್ರೆ ಯಾವತ್ತೂ ಇದ್ರ ಚಳವಳಿ ಶುರುವಾದಾಗಿಂತ ಅವ್ರ ಹೆಸರು ಮೊದಲಿಗೆ ಇದೆ. ಇವತ್ತಿಗೂ ಒಳ ಮೀಸಲಾತಿ ಪರವಾದ ಮೀಟಿಂಗ್ ಆದ್ರೆ ಅವರ ಹೆಸರು ಮೊದಲನೇ ಇರ್ತದೆ. ಆದ್ರೆ ಈ ಅಸಹನೆ ನನಗೂ ತುಂಬಾ ಸರಿ ಮುಜುಗರ ಆಗಿದೆ. ಯಾಕೆ ಇಷ್ಟೊಂದು ಅಸಹನೆ? ಯಾಕೆಂದ್ರೆ ಮಹಾದೇವ ಏನೂ ಮಾಡಕ್ಕಾಗಲ್ಲ, ಮಹಾದೇವ ಏನು ಮಾಡ್ಲಿಲ್ಲ, ಸಿದ್ಧಂಗೆ ಏನು ಮಾಡ್ಲಿಲ್ಲ ಅನ್ನೋದೊಂದು ಮನಸ್ಥಿತಿ ಬಹಳ ಜನ ನಮ್ಮ ಇಂಟೆಲೆಕ್ಚುಯಲ್ ಅಲ್ಲಿ ಹೇಳ್ತಿದ್ರು. ಅವರು ಏನೂ ಮಾಡುವಂತದ್ದಲ್ಲ, ಅದು ಸರ್ಕಾರ ಮಾಡುವಂಥದ್ದು. ಅವ್ರು ಮುಂದೆ ಬಂದ್ರು ತುಂಬಾ ತಡೆ ಆಯ್ತು. ಈಗ ಮಹಾದೇವರೇ ಅನೇಕ ಸಲ ಬಹಳ ವೈಯಕ್ತಿಕವಾಗಿ ಮಹಾದೇವಪ್ಪರನ್ನು ಮತ್ತೆ ಮುಖ್ಯಮಂತ್ರಿಗಳಿಗೂ ಇದನ್ನ ಗಮನ ತಂದಿದ್ದಾರೆ. ಆದ್ರೆ ಈ ಮನಸ್ಥಿತಿ ಯಾಕಿದೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ನನ್ನ ಸಹ ಒಡನಾಡಿಗಳಾಗ್ಲಿ ನನ್ನ ಸಂಘಟನೆ ಜನರಾಗ್ಲಿ ಯಾರು ಇದನ್ನ ವಿರೋಧಿಸುವ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಇದ್ರ ಪರವಾಗಿ ಇದ್ವಿ, ಅದು ಏನೇ ಬಂದ್ರು ಸ್ವೀಕರಿಸಕ್ಕೆ ತಯಾರಿದ್ವಿ. ಅದ್ರ ಕೆಲವು ಏನು ಚಲವಾದಿಗಳು ಅಂತ ಏನೋರು ಮತ್ತೆ ಕೆಲವರೆಲ್ಲ ನಾವೆಲ್ಲ ಅದ್ರ ಅವ್ರಿಗೆ ಹೇಳ್ದಾಗೆಲ್ಲ ನಾವು ಹಿಂದೆನೇ ಇದ್ದೀವಿ. ಆಯ್ತಾ, ಮಾದಿಗ ದಂಡೋರ್ ಅಂದಾಗ್ಲು ಚಲವಾದಿಗಳ ಅಂದಾಗ್ಲು ಅದರ ನಮ್ಮ ಮುಖ್ಯವಾಹಿನಿ ಬರಲಿಲ್ಲ. ಯಾವಾಗ ಇದು ಒಳ ಮೀಸಲಾತಿ ಆಗ್ಬೇಕು ಅಂದಾಗ ಇದ್ದಾಗಲ್ಲ ಅವೆಲ್ಲ ನಾವು ಮುಂದೆ ನಿಂತೆ ಮಾತಾಡಿದ್ವಿ, ಮುಂದೆ ಚರ್ಚೆ ಮಾಡಿದ್ವಿ. ಆದ್ರೆ ಈ ಅಸಹನೆ ಇದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ. ಅಲ್ಲ, ನಾನೊಂದು ಸುಬ್ಬಣ್ಣನಿಗೆ ಒಂದು ಕಾಂಪ್ಲಿಮೆಂಟರಿ ನಂದೊಂದು ವಾರ್ತಾ ಭಾರತಿಯಲ್ಲಿ ಒಂದು ಲೇಖನ ಪ್ರಕಟ ಆಯ್ತು. ನೋಡಿದ್ದೀನಿ, ಓದಿದ್ದೀನಿ. ಕೇಳಿ, ಅದಕ್ಕೆ ಪೂರಕವಾಗಿ ಹೇಳ್ಬಿಡ್ತೀನಿ. ಆ ಲೇಖನ ಅಲ್ಲ, ದೇವನೂರು ಮಹಾದೇವರು ಓದ್ಬಿಟ್ಟು ಸ್ವತಃ ದೇವನೂರು ಮಹಾದೇವರು ಓದಿ HC ಮಹಾದೇವಪ್ಪನವರಿಗೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀನು ಆ ಲೇಖನವನ್ನು ಓದು ಅಂತ. ಆಮೇಲೆ ಲೇಖನವನ್ನು 3 ದಿನ ಆದ್ಮೇಲೆ ಹುಡುಕಿಸಿ ತರಿಸ್ಕೊಂಡು ಮಹಾದೇವಪ್ಪ ಅವರು ಓದಿದ್ದಾರೆ. ಓದ್ಬಿಟ್ಟು ಅವರು ದೇವನೂರು ಮಹಾದೇವರು ನಾನು ಅದ್ರ ಬಗ್ಗೆ ಅವರೇ ಮಹಾದೇವಪ್ಪನವರೇ ಸ್ವತಃ CM ಅವ್ರ ಮನೆಯಲ್ಲಿ ಹೇಳಿದ್ರು ನನಗೆ, ಇದೇ ತರ ದೇವನೂರು ಮಹಾದೇವರು ನನಗೆ ಫೋನ್ ಮಾಡಿ ಈ ಲೇಖನವನ್ನ ನೀನು ಓದು ಅಂತ ಹೇಳಿದ್ರು. ಆಮೇಲೆ ತರಿಸ್ಕೊಂಡು ಓದ್ದೆ, ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅವ್ರ ಮೇಲೆ ಆರೋಪ ಇದೆಯಲ್ಲ. ಈಗ ಬಹಳಷ್ಟು ಜನ ನನಗೆ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಈಗ ಮಹಾದೇವಪ್ಪ ಅವರಿಗೆ ಇಷ್ಟ ಇಲ್ಲ, ಇದು ಸರಿಯಾಗಿ ಆಗೋದು. ಅವರನ್ನ ಒಂದು ಕುಬ್ಜ ಮಾಡುವಂತ ಕುಬ್ಜತೆಗೆ ಒಳಪಡಿಸುವಂತ ಒಂದು ಪ್ರಕ್ರಿಯೆ ಅದು. ಕೆಲವೊಂದು ಅದು ಯಾವ ಶಕ್ತಿಗಳು ಏನೇನ್ ಮಾಡ್ತಾ ಇದಾವೋ ಅದೇನು ಗೊತ್ತಿಲ್ಲ. ಆದ್ರೆ ನಾನ್ ಮಾತಾಡಿದ್ದು ದೇವನೂರು ಮಹಾದೇವ ಬಗ್ಗೆ, ಮಿನಿಸ್ಟರ್ ಬಗ್ಗೆ ಅಲ್ಲಲ್ಲ, ಅವ್ರ ಬಗ್ಗೆನೆ ಅವ್ರದ್ದು ವಿಚಾರಗಳನ್ನ ಮಹಾದೇವನ್ನ ಒಂದು ಯಾವುದೋ ಒಂದು ರೀತಿಯಲ್ಲಿ ಅಲ್ಲಲ್ಲ, ನಾನು ಹೇಳಿದ್ದು ದೇವನೂರು ಅವ್ರ ಬಗ್ಗೆ ಅಲ್ಲ. ನಾನು ಹೇಳ್ತಾ ಇರೋದು ಕ್ಯಾಬಿನೆಟ್ ನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಸಚಿವರು ಮಹಾದೇವಪ್ಪ ಅವರು.
ಅವರು ನಿಜಕ್ಕೂ ಮುಂದಾಳತ್ವ ವಹಿಸ್ಕೊಂಡು ಇದನ್ನ ನಡೆಸಬೇಕಾಗಿತ್ತು. ಆದ್ರೆ ಇದಕ್ಕೆ ಹಿಂಜರಿತಾ ಇದ್ದಾರೆ ಅವರು. ಅವರಿಗೂ ಯಾಕೋ ಒಂದ್ ಸ್ವಲ್ಪ ಅಸಮಾಧಾನ ಇದೆ ಇದ್ರ ಬಗ್ಗೆ ಅನ್ನುವಂಥದ್ದು ಮಾತುಗಳನ್ನ ದಲಿತ ಸಮುದಾಯದ ನನ್ನ ಗೆಳೆಯರ ಬಹಳ ಮಂದಿ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅದ್ ಯಾಕೆ ಬಂತದ್ದು ಆ ಮಾತು? ಯಾವುದ್ರ ಬಗ್ಗೆ ಅವರ ಅಸಮಾಧಾನ ಇದೆ? ಒಳ ಮೀಸಲಾತಿ ಜಾರಿ ಬಗ್ಗೆ. ಹೌದು ಹೌದು ಹೌದು. ಒಂದು ವೇಳೆ ಮಾದೇವಪ್ಪ ಒಬ್ಬರೇನೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ, ಈ ಸರ್ಕಾರ ಜಾರಿ ಮಾಡ್ಬೇಕದ ಒಳ ಮೀಸಲಾತಿಯನ್ನು. ನಾನು ಒಳ ಮೀಸಲಾತಿ ಮಾಡ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೋಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ, 24 ಜನ ಶಾಸಕರು. ಆದ್ರೆ ಪ್ರಚಾರ ಬೇರೆ ತರ ನಡೀತಾ ಇದೆ ಅಂತ ನಾನು ಹೇಳ್ತಾ ಇರೋದು. ರಾಜಕೀಯ ಉದ್ದೇಶಗಳಿಗೆ ಆ ರೀತಿ ಪ್ರಚಾರಗಳು ನಡೀತವೆ. ಈಗ ಉದಾಹರಣೆಗೆ ನಮ್ಮ KH ಮುನಿಯಪ್ಪನವ್ರಿಗೂ RB ತಿಮ್ಮಾಪುರ ಮೇಲೆ ನೇರ ಗದಪ್ರಹಾರ ನಡೆದಿದ್ದಾವೆ. ಅನೇಕ ಜನರು ನೇರವಾಗಿ ಆರೋಪನ ಮಾಡಿದ್ದಾರೆ ಫೇಸ್ಬುಕ್ ನಲ್ಲಿ, ಅಲ್ಲಿ ಇಲ್ಲಿ ಮತ್ತೊಂದರಲ್ಲಿ. ಅವ್ರನ್ನ ಯಾವ ಮಟ್ಟದಲ್ಲಿ ಅಂತಂದ್ರೆ ಅವ್ರಿಗೆ ನಾಮರ್ದರು ಅನ್ನೋ ಒಂದು ಪದನು ಬಳಸಿದ್ದಾರೆ, ನಪುಂಸಕರು ಅಂತಲೂ ಬರೆದಿದ್ದಾರೆ. ಆದ್ರೆ ಆಗಂದ ತಕ್ಷಣಕ್ಕೆ ಅವ್ರು ಸುಮ್ಮನೆ ಇದ್ದಾರೆ ಅಂತಲ್ಲ ಅರ್ಥ. ಒಂದು ಮಿತಿ ಇರ್ತದೆ, ಒಂದು ರಾಜಕಾರಣದಲ್ಲಿ ಅವ್ರದೇ ಆದ ಒಂದು ಮಿತಿಗಳು ಇರ್ತವೆ. ಆ ಮಿತಿ ಈಗ ಇನ್ನೊಂದು ಮುಖ್ಯ ಪ್ರಶ್ನೆ ನಾನು ಕೇಳಬೇಕಾಗಿದೆ ಅಂತ ಹೇಳಿದ್ರೆ, ಆಯ್ತು, ಈಗ ಮುಖ್ಯವಾಗಿ ಇದು ಎಡಗೈ ಮತ್ತು ಬಲಗೈ ಹೊಲೆ ಮಾದಿಗರ ನಡುವಿನ ಪ್ರಶ್ನೆಯಾಗಿ ಬಂತಿದೆ. ಸುಬ್ಬಯ್ಯ ಆರಂಭದಲ್ಲಿ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರು. ಉಳಿದ ಇತರ ಜಾತಿಗಳು ಏನು ಹಿಂದುಳಿದ ದಲಿತರಲ್ಲಿ ಮತ್ತಷ್ಟು ಹಿಂದುಳಿದ ಈ ಉಪಜಾತಿಗಳು ಏನಿದೆ ಅವರಿಗೆ ಇದರ ನಿಜವಾದ ಫಲ ಸಿಗಬೇಕು ಈ ಸಮೀಕ್ಷೆ ಆದ ಬಳಿಕ ಅನ್ನುವಂಥದ್ದು. ಆ ತರದ ಪ್ರಯತ್ನ ಆಗ್ತಾ ಇದೆ. ಅವರ ಜನಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಈಗ ಉದಾಹರಣೆಗೆ ಹೇಳ್ತೇನೆ OBC-ನಲ್ಲಿ ಕೂಡ ಇದಾಗಿದೆ. OBC-ನಲ್ಲಿ ಕೂಡ ಪ್ರಬಲ OBC-ಗಳು ಮಾತ್ರ ಇವತ್ತು ರಾಜಕೀಯ ಮಾನ್ಯತೆಯನ್ನ ಮತ್ತು ಹೆಚ್ಚು ಸಾಮಾಜಿಕ ಮಾನ್ಯತೆಯನ್ನ ಗಳಿಸ್ಕೊಳ್ತಾ ಇದೆ. ದಲಿತರ ಒಳಗಡೆ ಕೂಡ, ಪರಿಶಿಷ್ಟ ಜಾತಿಯ ಒಳಗಡೆ ಕೂಡ ಈ ತರದ್ದೇ ಮನೋಭಾವ ಕಾಣಿಸ್ತಾ ಇದೆ. ಅತ್ಯಂತ ಕಡಿಮೆ ಸಂಖ್ಯೆ ಒಂದು ಜಾತಿ ಇರುತ್ತೆ, ಅವ್ರಿಗೆ ಎಲ್ಲಿ ನೀವು ಪ್ರಾತಿನಿಧ್ಯ ಕೊಡ್ಲಿಕ್ಕಾಗತ್ತೆ? ಅದಕ್ಕೇನಾದ್ರೂ ಈ ಸಮೀಕ್ಷೆಯ ಬಳಿಕ ಏನಾದ್ರೂ ಪರಿಹಾರ ಸಿಗ್ಬೋದಾ? ವಿಶೇಷವಾಗಿ ಅಲೆಮಾರಿಗಳು. ಹೌದು. ಎಸ್ ದಾಸನವರೇ, ಅಲ್ಲಿ ಇತ್ತೀಚಿನ ದಿನಗಳ ಪ್ರವೃತ್ತಿಯಲ್ಲಿ ನೀವು ಸಾಮಾಜಿಕ ಪ್ರವೃತ್ತಿಯನ್ನು ನೋಡಿದಾಗ ಆ ಸಮುದಾಯಗಳಲ್ಲಿ ಒಂದು ಪ್ರಜ್ಞೆ ಬಂದಿದೆ. ತಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವು ಮುಂದೆ ಬಂದಿದ್ದಾವೆ. ಈಗಾಗಲೇ ಅವುಗಳು ಮನವಿಯನ್ನು ಸಹ ಸಲ್ಲಿಸಿದ್ದಾವೆ. ಉದಾಹರಣೆಗೆ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನೇ ಹೇಳಬಹುದು. ಈಗ ಒಂದು ಮನ್ಸ ಅಂತ ಒಂದು ಸಮುದಾಯ ಇದೆ. ಮನ್ಸ ಅಂತೇಳಿ, ಅದು ಮನ್ಸ ಅಂತೇಳಿ. ಆ ಮನ್ಸ ಅನ್ನೋ ಒಂದು ಉಪಜಾತಿಗೆ ಅದು ಇಲ್ಲಿವರೆಗೂ ಅವರು ಒಂದು ಯಾವುದೋ ಒಂದು ಜಾತಿಯಲ್ಲಿ ಬರೆಸ್ಕೊತಾ ಇದ್ರು. ಅದೇನಾಯ್ತು, ಇವತ್ತು ಸಮೀಕ್ಷೆ ಬಂದ ತಕ್ಷಣ ಈ ಮೆರ್ರ ಅಂತ ಇದೆ ನಿಮ್ಮಲ್ಲಿ, ಮೆರ್ರ ಅಂತ ಒಂದು ಉಪಜಾತಿ, ಅದನ್ನ ಅವ್ರನ್ನೆಲ್ಲರನ್ನೂ ಸಹ ಮಾರಿ ವಲಯ ಅಂತ ಕರೀತಾರೆ. ನಿಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಅವ್ರನ್ನೆಲ್ಲರೂ ಮಾರಿ ವಲಯರು ಅಂತ ಕರೀತಾರೆ. ನಿಮಗೆ ಉದಾಹರಣೆಗೆ RG ಕಾಕಡೆ ಅವರೆಲ್ಲರ ಅಧ್ಯಯನಗಳನ್ನ ನೋಡಿದಾಗ ಆ ಉಪಜಾತಿಗಳು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಮೀಕ್ಷೆಯಿಂದ ಬಂದ್ಮೇಲೆ, ಉದಾಹರಣೆಗೆ ನಾನು ಒಂದು ರಾತ್ರಿ ಒಂದು ಟಿವಿ ಒಂದು ವಿಡಿಯೋ ನೋಡಿದೆ, ಒಂದು ಡಿಬೇಟ್ ಅನ್ನ. ಮಗ್ಗದ ವಲಯರು ಮತ್ತು ರೇಣುಕಾ ವಲಯರು ಅನ್ನೋ ಒಂದು ಪದಗಳು ಬಂದಿದೆ. ಇದು ಯಾಕೆ ಬಂತು ಇದು ಅಂತಂದ್ರೆ, ಒಂದು ಕಾನ್ಸಿಯಸ್ನೆಸ್ ಬಂದ್ಬಿಟ್ಟಿದೆ ನಮಗೆ. ಈಗ ಆ ಜಾತಿಗಳು ಯಾವುದಕ್ಕೂ ನೀವು ಮಗ್ಗದ ವಲಯರನ್ನ ನೀವು ಮಗ್ಗ ಅನ್ನೋ ಒಂದು ಗಂಗಡ್ಕಾರ್ ವಲಯ, ಈ ಗಂಗಡ್ಕಾರ್ ವಲಯ ಅನ್ನೋ ಪದ ನಾನು ಸಂವಿಧಾನದಲ್ಲಿ ಇಲ್ಲ. ಅದೇನಪ್ಪ ಅಂದ್ರೆ, ಒಂದು ಪ್ರದೇಶದಲ್ಲಿ ಅವರು ಇನ್ನೊಂದು ಒಂದು ಸಮುದಾಯಕ್ಕೆ ನಾವು ಪ್ರತಿಸ್ಪರ್ಧಿಯಾಗಿ ನಾವು ನಿಮ್ಮಷ್ಟೇ ಇಲ್ಲ. ನಾನು ಕೇಳ್ತಾ ಇರುವಂತ ಪ್ರಶ್ನೆ ಇದೆಲ್ಲ ಸರಿ. ನೀವು ಸಂಶೋಧನೆಯಿಂದ ಕಂಡುಕೊಂಡ ವಿಷಯಗಳನ್ನ ಹೇಳಿದಿರ. ನೀವು ಈ ಸಮುದಾಯಗಳು ಕೂಡ ನಾಳೆ ಸಮೀಕ್ಷೆಯಲ್ಲಿ ಎಲ್ಲ ಆದ ನಂತರ ಈ ಸಮುದಾಯಗಳಿಗೂ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವಂತಹ ಒಂದು ವ್ಯವಸ್ಥೆ ಏನಾದ್ರೂ ಬರ್ಬಹುದಾ? ಮಾಡ್ಲೇಬೇಕು. ಸರ್ಕಾರದ ಒಂದು ಆಯೋಗದ ಕೆಲಸ ಕೂಡ ಅದು. ಆಯೋಗ ಮಾಡ್ಲೇಬೇಕು ಅದನ್ನ. ಜನಸಂಖ್ಯೆ ಈಗ ಮಾಡ್ತಿರೋ ಉದ್ದೇಶನೇ ಜನಸಂಖ್ಯೆ ಆಧಾರಿತ ಮೀಸಲಾತಿ ಕೊಡ್ಲೇಬೇಕಾಗತ್ತಾಗ. ಅದು ನಿಜವಾಗ್ಲೂ ಅವ್ರು ಎಷ್ಟು ಸಾವಿರ ಜನ ಇದ್ದಾರೆ, ಎಷ್ಟು ಲಕ್ಷ ಜನ ಇದ್ದಾರೆ ಅಂತ ಖಂಡಿತ ಸಿಗುತ್ತೆ ನಮಗೆ. ಆಗ ಅವ್ರಿಗೆ ಅಗತ್ಯವಾಗಿ ಕೊಡ್ಲೇಬೇಕಾಗತ್ತೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಜನಸಂಖ್ಯೆ ಕಡಿಮೆ ಇದ್ದವ್ರು ಏನ್ ಮಾಡ್ಬೇಕು? ಜನಸಂಖ್ಯೆ ಆಧಾರಿತ ಅಂದಾಗ ಅವರಿಗೆ ಕಡಿಮೆ ಸೌಲಭ್ಯಗಳು ಕೊಡ್ತವೆ. ಈಗ ಅವಕ್ಕೆ ಏನ್ ಮಾಡಬಹುದು ಅಂತಂದ್ರೆ, ತೀರಾ ಹಿಂದುಳಿದಿರ್ತಕ್ಕಂಥ ಎಕ್ಸ್ಟ್ರೀಮ್ ಡಿಪ್ರೆಸ್ಡ್ ಕ್ಲಾಸಸ್ ಇದಾವಲ್ಲ, ಅದರಲ್ಲಿ ಒಂದು 4 ಭಾಗಗಳನ್ನು ಮಾಡ್ಕೋಬಹುದು. ಹೇಗೆಂದ್ರೆ, ಈಗ ಉಲಯ ಮಾದಿಗ ಸಂಬಂಧದ ಜಾತಿಗಳು ಆದ್ಮೇಲೆ ಅವುಗಳು ಎಕ್ಸ್ಟ್ರೀಮ್ ಡಿಪ್ರೆಸ್ಡ್ ಇರ್ತಾರಲ್ಲ, ಅವ್ರನ್ನೆಲ್ಲ ಒಂದು ಗುಂಪಿನಲ್ಲಿ ಇಟ್ಟು ಆ ಗುಂಪುಗಳಿಗೆ ಒಂದಿಷ್ಟು ಅವರ ಒಂದು ಪ್ರಾತಿನಿಧ್ಯವನ್ನ ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟನ್ನ ಒಂದು ವೇಟೆಡ್ ಅವರೇಜಸ್ ಇದೆಯಲ್ಲ, ಅದರ ಆಧಾರದ ಮೇಲೆ ಅವ್ರಿಗೆ ಕೊಡ್ಬೇಕಾಗುತ್ತೆ. ಸರ್, ಒಂದೇ ಒಂದು ನಿಮಿಷ. ಈ ಅಂಶವನ್ನ ದೇವನೂರ್ ಮಹಾದೇವ
ಏನಂತ ಬರೆದು ಅಂದ್ರೆ, ಈಗ 94 ಸಮುದಾಯಗಳಿದಾವಲ್ಲ, ಆ ಯಾವ ಸಮುದಾಯಕ್ಕೆ ಏನೂ ಸೌಲಭ್ಯ ಸಿಕ್ಕಿಲ್ಲೋ ಅದು ಮೊದಲ ಸ್ಥಾನದಲ್ಲಿರುತ್ತೆ. ಯಾವುದು ಅದಕ್ಕಿಂತ ಇನ್ನೂ ಇದಾಗಿದೋ ಆತರ ಒಂದರಿಂದ ಯಾರು ಜಾಸ್ತಿ ಸವಲತ್ತುಗಳಿದ್ರೆ ಅದು ಕೆಳಗಿರುತ್ತೆ. ಯಾವಾಗ ಮೊದಲ ಸ್ಥಾನದಲ್ಲಿ ಇರ್ತದೆ ಅಂದ್ರೆ ಕಡಿಮೆ ಜನಸಂಖ್ಯೆಯ ಮತ್ತೆ ಏನೂ ಸೌಲಭ್ಯ ಪಡೆಯದ ಒಂದು ಜಾತಿ ಇದೆಯಲ್ಲ, ಅದು ಮೇಲಕ್ಕಿರುತ್ತೆ. ಆವಾಗ ಆ ಸಮುದಾಯಕ್ಕೆ ನಾವು ಸಹಾಯ ಮಾಡೋ ಮೂಲಕ ಇದು ಸಹಾಯವಾಗೋದಾದ್ರೆ, ಈ ಜಾತಿ ಸಮೀಕ್ಷೆ ಆಗೋದಾದ್ರೆ, ಅದು ನಮಗೆ ಬಹಳ ನಿಜವಾಗ್ಲೂ ಕಟ್ಟೆ ಕಡೆ ಮನುಷ್ಯಗೆ ಬಾಬಾ ಸಾಹೇಬ್ರು ಹೇಳಿದ್ದು, ನಾವೆಲ್ಲ ಮಾತಾಡುವ ಬಹಳ ದೊಡ್ಡ ದೊಡ್ಡ ಗಂಟ್ಲಿ ಬಿಡ್ಕೊಂಡು ಮಾತಾಡೋದು, ಬರೆಯೋದು, ಪೆನ್ ಸವಯಗರು ಬರ್ದಿದೀವಿ, ಮಾತಾಡಿದೀವಿ. ನಿಜವಾದ ಆಶೆ ಇರೋದೇ ಸಮಾನತೆ ಕನಸು ಕಾಣುತ್ತಾ ಅನ್ನೋದೇನ್ ನಾವು ಮಾತಾಡ್ತಿದ್ವಿ. ಆ ಸಮಾನತೆ ಬರ್ಬೇಕಂತಂದ್ರೆ ಯಾರು ಏನೂ ಸೌಲಭ್ಯ ತಗೊಳ್ದವ್ರು ಮೇಲಿಗೆ ಬರ್ಬೇಕು, ಸೌಲಭ್ಯ ತಗೊಂಡಿರೋ ಸಮುದಾಯಗಳು ಕೆಳಗೆ ಬರ್ಬೇಕು. ಎಸ್, ಈಗ ಇದು ನಾವು ಸರ್ಕಾರಕ್ಕೆ ಸಂಬಂಧಿಸಿ ಏನು ಕೆಲಸಗಳಾಗಬೇಕಾಗಿದೆ ಅದಕ್ಕೆ ಸಂಬಂಧಿಸಿ ಮಾತಾಡ್ತಾ ಇರೋದು. ಅಲ್ಲಿ ಉದ್ಯೋಗದ ಇದಿರ್ಬೋದು, ಪ್ರಶ್ನೆ ಇರ್ಬೋದು, ಅಥವಾ ಬೇರೆ ಬೇರೆ ಸೌಲಭ್ಯಗಳ ಪ್ರಶ್ನೆ ಇರ್ಬೋದು. ಸರ್ಕಾರದಲ್ಲಿರುವ ಒಂದ್ ನಿಮಿಷ ಹೇಳ್ತೀನಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಉದ್ಯೋಗದ ಸಂಖ್ಯೆ, ಸರ್ಕಾರಿ ಉದ್ಯೋಗದ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಈಗ, ತುಂಬಾ ಕಡಿಮೆ. ಒಟ್ಟು ಉದ್ಯೋಗಕ್ಕೆ ನೀವು ಹೋಲಿಸಿದ್ರೆ 4-5% ಅಷ್ಟೇ ಉದ್ಯೋಗಗಳು ಸರ್ಕಾರಿ ರಂಗದಲ್ಲಿದೆ. ಖಾಸಗಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ಸಂಖ್ಯೆ ಬೆಳೀತಾ ಇದೆ ಮತ್ತು ಬೆಳೆದಿದೆ ಈಗಾಗಲೇ. ಈಗ ಸರ್ಕಾರ ಇಷ್ಟೆಲ್ಲ ಒಂದು ಪ್ರಯತ್ನಗಳನ್ನ ಮಾಡಿದ ನಂತರವೂ ಕೂಡ ಈ ಮೀಸಲಾತಿಯ ತತ್ವವನ್ನ ಖಾಸಗಿ ಕ್ಷೇತ್ರಕ್ಕೆ ವಿಸ್ತರಿಸಲಿಕ್ಕಾಗುವಂತದ್ದು ಏನಾದ್ರೂ ಪ್ರಯತ್ನಗಳು ಮಾಡ್ಬೇಕಾಗ್ಬೋದಾ? ಮಾಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಖಾಸಗಿ ರಂಗದಲ್ಲಿ ನೀವು ಮೀಸಲಾತಿಯನ್ನು ತರಲಿಲ್ಲ ಅಂತಂದ್ರೆ ಈ ಒಳ ಮೀಸಲಾತಿನೂ ಅಪ್ರಯೋಜಕ ಮತ್ತು ನಿಮ್ಮ ಮೀಸಲಾತಿಯ ಒಂದು ತತ್ವನೂ ಅಪ್ರಯೋಜಕ. ಯಾಕೆಂತಂದ್ರೆ ಸರ್, ಒಂದು ಮಾತು ಹೇಳ್ತೀನಿ. ಒಂದ್ ನಿಮಿಷ. ಈಗ ಖಾಸಗಿ ವಲಯ ಅಂದ ತಕ್ಷಣಕ್ಕೆ ಅವರೇನು ಎಲ್ಲವನ್ನೂ ಭೂಮಿಯನ್ನು ಅವರೇ ಸರ್ಕಾರ ಬೇರೆ ತಗೊಬಂದಿಲ್ಲ. ಸರ್ಕಾರದ ಹಣದಲ್ಲಿ ಅದು ಅಭಿವೃದ್ಧಿ ಆದಂತ ಭೂಮಿಗಳು, ಅವರಿಗೆ ನೀರು ಮತ್ತೆ ಟ್ಯಾಕ್ಸ್ ಫ್ರೀಗಳು, ಎಲ್ಲಾ ಟ್ಯಾಕ್ಸ್ ಹಾಲಿಡೆಗಳು, ಮಗದೊಂದು ಎಲ್ಲಾ ಪ್ರೋತ್ಸಾಹಗಳನ್ನು ತೆಗೆದುಕೊಂಡಿದ್ದಾವೆ ಕಂಪನಿಗಳು. ಆ ಕಂಪನಿಗಳು ತೆಗೆದುಕೊಂಡ್ಮೇಲೆ ಆ ಸಮುದಾಯ, ಸರ್ಕಾರ, ಸಮಾಜದ ಈ ಟ್ಯಾಕ್ಸ್ ಪೇಯರ್ ಮನಿನಲ್ಲಿ ಅವನು ಎಲ್ಲವನ್ನು ಬಳಸ್ಕೊಂಡು ಅವನು ಮೇಲ್ ಬಂದಿದೆ ಆ ಕಂಪನಿ ಅಂದ್ರೆ, ಆ ಕಂಪನಿಯಲ್ಲಿ ಎಲ್ಲರಿಗೂ ಸಹ ಪಾಲು. ಸುಬ್ಬಯ್ಯ, ನೀವೇನ್ ಹೇಳ್ತೀರಿ ಸರ್? ಒಂದೇ ಒಂದು ನನ್ನ ಮಾತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ನಾವು ಇದನ್ನ ಸಮಸಮವಾಗಿ ಹೋರಾಟಕ್ಕೆ ನಿಲ್ಬೇಕಿತ್ತು. ಒಳ ಮೀಸಲಾತಿಯ ಜೊತೆಗೆ ನಾವು ಯಾವಾಗ ಜಾಗತೀಕರಣ ಈ ದೇಶಕ್ಕೆ ಜಾಗತೀಕರಣ ಬಂತು, ಏನು ಅವೆಲ್ಲ ಶುರು ಆಯ್ತು, ಆ ಸಂದರ್ಭದಲ್ಲೇ ನಾವು ಇದೊಂದು ಬಹಳ ಪ್ರಬಲವಾಗಿ ಹೋರಾಟ ಮಾಡಬೇಕಿತ್ತು. ಈಗ ನನ್ನ ಪ್ರಕಾರ ಬಹಳ ಬೆರಳೆಣಿಕೆಯ ಸಂಖ್ಯೆಗಳಿದಾವೆ. ಆಮೇಲೆ 2.5 ಲಕ್ಷ ಮಕ್ಕಳು ಹಾಸ್ಟೆಲ್ಗಳಿಂದ ಓದಿ ಈಚೆ ಬರ್ತಾ ಇದ್ದಾರೆ. ಅವ್ರು ಮುಂದೆ ಈಚೆ ಬಂದ್ರೆ ಕೆಲಸದ ಗತಿ ಏನು? ಆಶ್ಚರ್ಯ. ನಿಜವಾಗಿ ಯಾವ ಒತ್ತಡದಲ್ಲಿ ನಾವು 2-3 ಲಕ್ಷ ಪಾಪ್ಯುಲೇಷನ್ ಪ್ರತಿ ವರ್ಷ 2-3 ಲಕ್ಷ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈಗ ಅವ್ರ ಮುಂದೇನು ಅಂತ ನಿಜವಾಗ್ಲೂ ಹೋರಾಟ ಬಹಳ ದೊಡ್ಡ ಗಟ್ಟಿಯಾಗಿ ಹೋರಾಟ ಮಾಡಬೇಕಾಗಿದ್ದು. ನಮಗೆ ಪ್ರೈವೇಟೈಸೇಷನ್ ಅಲ್ಲಿ ಕೂಡ ಮೀಸಲಾತಿ ಬೇಕು ಅಂತ ಭಾರತದ ಮಟ್ಟದಲ್ಲಿ ಹೋರಾಟ ಮಾಡಬೇಕಿದೆ, ಬರೀ ಕರ್ನಾಟಕ ಅಲ್ಲ. ನನ್ನ ಪ್ರಕಾರ ಅದು ಬಹಳ ತುಂಬಾ ಬಹಳ ಸಣ್ಣ ಉಸಿರಿನಲ್ಲಿ ನಡೀತಾ ಇದೆ. ಅದು ಈಗ ನಾವೇನು ನಮ್ಗೆ ಒಳ ಮೀಸಲಾತಿ ನಮ್ಗೆ ಜಾಸ್ತಿ ಇದೆ, ಒಬ್ರು ಜಾಸ್ತಿ ಇದೆ, ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಹೋರಾಟ ಮಾಡ್ತಿದ್ರು. ಅದು ಈಗ ನಿಜವಾಗ್ಲೂ ಅಷ್ಟು ಅಪ್ರಸ್ತುತಕ್ಕೆ ಅನ್ನೋದಕ್ಕಿಂತ ಇದನ್ನು ಪ್ರೈವೇಟೈಸೇಷನ್ ಮೀಸಲಾತಿ ಬೇಕಿರೋದೇ ಬಹಳ ದೊಡ್ಡ ಕೂಗಾಗಿ ಮಾಡ್ಬೇಕಾಗಿದೆ ಈ ಮುಂದಿನ ದಿನಗಳಲ್ಲಿ. ಎಸ್, ಕೊನೆಯ ಪ್ರಶ್ನೆ ನಂದೊಂದು. ಈಗ ಇದಿಷ್ಟು ಆಯ್ತು, ಇದರ ನಡುವೆ ಈಗ ಒಂದು ದೊಡ್ಡ ಹೋರಾಟ ನಡೆಯಿತು ಎಡಗೈ ಅವರಿಂದ, ಬಹಳ ನಮ್ಗೆ ಮಿಸ್ರೆಪ್ರೆಸೆಂಟೇಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಅದರ ಪರಿಣಾಮವಾಗಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದಂತಹ, ಕಾಂಗ್ರೆಸ್ ಪಕ್ಷದ ಪೂರ್ಣವಾಗಿ ದಲಿತರು ಕಾಂಗ್ರೆಸ್ ಪಕ್ಷದ ಜೊತೆಗಿದ್ರು, ಪರಿಶಿಷ್ಟ ಜಾತಿಯವರು ಮತ್ತು ಪರಿಶಿಷ್ಟ ಪಂಗಡದವರು. ಆಮೇಲೆ ನಿಧಾನಕ್ಕೆ ಬಹಳಷ್ಟು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಎಡಗೈ ಸಮುದಾಯದ ನಾಯಕರು ಬಿಜೆಪಿ ಪಕ್ಷವನ್ನ ಆಶ್ರಯಕ್ಕೆ ಹೋದ್ರು ಮತ್ತು ಅಲ್ಲಿ ಅಧಿಕಾರವನ್ನೆಲ್ಲ ಅನುಭವಿಸಿದ್ರು. ಅಧಿಕಾರದಲ್ಲಿ ಈಗಲೂ ಇದ್ದಾರೆ. ಈಗ ಬಹಳಷ್ಟು ಮಂದಿ ಎಡಗೈ ಸಮುದಾಯದ ನಾಯಕರು ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ. ಇದರ ಪರಿಣಾಮವಾಗಿ ಈ ರಾಜಕೀಯ ಪ್ರಾತಿನಿಧ್ಯದ ಪರಿಣಾಮವಾಗಿ ಉಂಟಾದಂತಹ ಈ ಒಂದು ಒಳ ವೈಷಮ್ಯ ಅಂತ ಹೇಳಿ ನಾನು ಅದನ್ನದು ಬಹಳ ಹೆವಿ ಶಬ್ದ ಆಗ್ಬೋದು, ಅದು ಏನೋ ಒಂದು ಅಸಮಾಧಾನ ಇದೆಯಲ್ಲ, ಅದು ನಿಧಾನಕ್ಕೆ ಬಿರುಕನ್ನ ಜಾಸ್ತಿ ಮಾಡ್ತಾ ಬಂತದ್ದು. ಈಗ ಈ ಸಮೀಕ್ಷೆ ಆದ ನಂತರ ಆ ಬಿರುಕು ಕಡಿಮೆ ಆಗುವಂತ ಸೂಚನೆ ಏನಾದ್ರೂ ಇದೆಯಾ? ಆಗ್ಲೇಬೇಕು ಅದು. ಯಾಕೆಂತಂದ್ರೆ
ಇದು ಒಂದು ನಿಮಗೆ ಒಂದು ತಮಾಷೆ ಅಂತಂದ್ರೆ, ಈ ಮೀಸಲಾತಿಯ ಜನರ ಹೋರಾಟ ಇದೆಯಲ್ಲ, ನಮ್ಮ ಒಂದು 18% ಜನರ, ಈಗ ಏನೋ 22% ಆಗಿದೀವಲ್ಲ, ಅವ್ರ ಸರ್ಕಲ್ ನಮಗೆ ಇಲ್ಲಿ ತನಕ ನಮ್ಮ ಮೀಸಲಾತಿಯ ಹೊರತುಪಡಿಸಿದಂತ ಒಂದು ಸಾಮಾಜಿಕ ಸ್ಥಾನಮಾನಗಳು ಅಂದ್ರೆ ಸೋಷಿಯಲ್ ಸ್ಪೇಸ್ ಇದೆಯಲ್ಲ ಸೃಷ್ಟಿಯಾಗಿಲ್ಲ. ಸಾಮಾಜಿಕ ಸ್ಥಾನಮಾನಗಳು ಅಂದ್ರೆ ಒಂದು ಅವಕಾಶಗಳಿದೆಯಲ್ಲ, ಈಗ ಉದಾಹರಣೆಗೆ ಬೇರೆ ಒಂದು ಸಮುದಾಯದ ಒಬ್ಬ, ಈಗ ಉದಾಹರಣೆಗೆ ನೀವು ವೀರಶೈವ ಜಂಗಮರ ಬಗ್ಗೆ ಹೇಳಿದ್ರಿ. ವೀರಶೈವ ಜಂಗಮರು ಇಡೀ ಲಿಂಗಾಯತ ಸಮುದಾಯದಲ್ಲಿ ಅತ್ಯಂತ ಪ್ರಬಲ ಶೈಕ್ಷಣಿಕವಾಗಿ ಮುಂದುವರೆದಿರತಕ್ಕಂಥ ಜನಾಂಗ ಅದು, ಮತ್ತೆ ಅಷ್ಟೇ ಆರ್ಥಿಕವಾಗೂ ಮುಂದುವರೆದಿದ್ದಾರೆ. ಅಂತ ಸಮುದಾಯದಕ್ಕೆ ಇರುವಂತ ಒಂದು ಸಾಮಾಜಿಕ ಅವಕಾಶಗಳು ಒಬ್ಬ ಕಟ್ಟಕಡೆಯ ಒಬ್ಬ ಜಾಡ್ಮಾಲಿಗೆ ಅಂದ್ರೆ ದಲಿತರಲ್ಲಿ ಇರತಕ್ಕಂಥ ಒಬ್ಬ ಜಾಡ್ಮಾಲಿಗೆ ಸಿಗೋದಿಲ್ಲ. ಅದು ಜಾತಿಯ ಕಾರಣಕ್ಕೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೋ ಅವನಿಗಿರೋದಿಲ್ಲ. ಸೊ ಈ ಒಂದು ಅವಕಾಶಗಳು, ಈ ಒಂದು ಸಮಾನ ಅವಕಾಶಗಳು ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅವನ ಹುಟ್ಟಿನ ಹಿನ್ನೆಲೆಯನ್ನ ಹೊರತುಪಡಿಸಿ ಅವನಿಗೆ ಸಿಕ್ಕಿದ್ದೆ. ಸಪೋರ್ಟರ್ಸ್ ಇದ್ದಾರೆ, ಬಹಳ ಬೆರಳಿಕೆ ಸಪೋರ್ಟರ್ಸ್ ಇದ್ದಾರೆ. ಆದ್ರೆ ಯಾವುದೇ ಹೋರಾಟಗಳಿಗೆ ಬಹಳ ಮುಖ್ಯವಾಗಿ ಭಾಗವಹಿಸೋರು ಹೊಲೆಮಾದಿಗರು ಮಾತ್ರ. ನಮ್ಮ ಜೊತೆ ಊಟ ಮಾಡುವ ಯಾವ ಸಮುದಾಯಗಳು, ಇನ್ಕ್ಲೂಡಿಂಗ್ ಅಂಬೇಡ್ಕರ್ ಜಯಂತಿ ಕೂಡ ಅಷ್ಟಾಗಿ ನಮ್ಮ ಜೊತೆ ಅವ್ರು ಇರಲ್ಲ. ಅವ್ರಿಗೆ ಈ ಎಲ್ಲ ನಮ್ಮ ಹಾಗೆ ಪಡೆದ ಅನೇಕ ಸಮುದಾಯಗಳು ನಮ್ಮ ಜೊತೆಗೆ ಇದ್ದಾವೆ. ಆದ್ರೆ ಈ ಹೋರಾಟಗಳಿಗೆ ಬರಬೇಕು ಅಂದಾಗ ಅವ್ರು ಯಾರು ನಮ್ಮ ಮುಖ್ಯ ಭೂಮಿಕೆ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅಂತ ಬಹಳ ಪ್ರಬಲವಾಗಿ ಇವತ್ತಿಗೂ ನಮ್ಮ ದಲಿತ ಸಂಘ ಸಮಿತಿಯ ಒಂದು ಭೂಮಿಕೆಯಿಂದಲೇ ಹೋರಾಟಗಳು ನಡೆದಾಗೆಲ್ಲವೂ ಈ ಎರಡು ಪ್ರಮುಖ ಸಮುದಾಯಗಳೇ ಭಾಗವಹಿಸ್ತಿರೋದು. ಯಾವಾಗ ಶೋಷಿತರೆಲ್ಲರೂ ಒಂದಾಗ್ತಾರೋ ಆವಾಗ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ನನ್ನ ಪ್ರಕಾರ ಫೈನಲಿ ಏನ್ ಹೇಳ್ತೀನಿ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು 70-80 ದಶಕದಲ್ಲಿ ಏನು ಸರ್ಕಾರದ ಸವಲತ್ತುಗಳಾಗ್ಲಿ ಉಳಿದ ಸಮುದಾಯದವರ, ನಾನು ಸವರ್ಣೀಯರು ಮತ್ತು ಮೇಲ್ಜಾತಿಯಂತೂ ಯಾವತ್ತೂ ನಾನು ಹೇಳಲ್ಲ. ಅದ್ ಯಾರು ಅವ್ರು ಹಂಗ ಅನ್ಸ್ಕೊಂಡಿದ್ರೆ ನಾನು ಅದನ್ನ ಹೇಳಲ್ಲ, ನನ್ನ ನಾಲ್ಗೆ ಮೇಲೆ ಬರಲ್ಲ ಅವರು. ಹೇಳಿ ಸರ್. ಬಯಸ್ತೀರಿ ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತೀರಿ? ಯಾಕಂದ್ರೆ ಸಾಮಾಜಿಕ ಸಾಮರಸ್ಯದ ಜೊತೆಗೆ ಸಾಮಾಜಿಕ ಸಮಾನತೆಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಪ್ರತಿಯೊಂದು ಸ್ತರದಲ್ಲೂ ಒಂದು ಮನೋಧರ್ಮದ ಬದಲಾವಣೆ ಅಂದ್ರೆ ಏನೋ ನಿಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಹೋದಾದಂತೆಲ್ಲ ಇದು ಆಗ್ಬೇಕಾಗಿತ್ತು. ಈಗ ಇಲ್ಲಿ ಮೀಸಲಾತಿಯನ್ನ ಕೇವಲ ವಕ್ರ ದೃಷ್ಟಿಯಿಂದ ನೋಡುವ ಸಂಕುಚಿತತೆ ಕಡಿಮೆ ಆದಾಗ ಮಾತ್ರನೇ ಆ ಒಂದು ಇದಕ್ಕೆ ಒಂದು ಬೆಲೆ ಸಿಗುತ್ತೆ ಮತ್ತು ಒಂದು ಅಂತರ ಸಾಮಾಜಿಕ ಅಂತರಗಳು ಬದಲಾಗ್ತವೆ. ಇದಾಗಿತ್ತು ನಮ್ಮ ಇವತ್ತಿನ ಜಾರಿ ಆದ್ಮೇಲೆ, ಒಳ ಮೀಸಲಾತಿ ಜಾರಿ ಆದ್ಮೇಲೂ ಈ ಸಮಸ್ಯೆಗಳು ಇದ್ದೇ ಇರ್ತವೆ. ಅದು ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಅದು ಸಾಮಾಜಿಕ ಜಡಗಟ್ಟಿದ ಸಮಾಜದ ಒಳಗಡೆ ಇವೆಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ. ಆಮೇಲೆ ಒಳ ಮೀಸಲಿ ಜಾರಿ ಆದ ತಕ್ಷಣಕ್ಕೆ ಇಡೀ ಮಾದಿಗರೆಲ್ಲ ಸುಭಿಕ್ಷೆಯಿಂದ ಬದುಕ್ತಾರೆ ಇಲ್ಲ, ಅಥವಾ ಒಲೆಯರೆಲ್ಲ ಆರ್ಥಿಕವಾಗಿ ಬಿಡ್ತಾರೆ ಅನ್ನೋ ಒಂದು ಭಾವನೆನೂ ಇಲ್ಲ. ಇದು ಒಂದು ಊರ್ಗೋಲು ಅಷ್ಟೇ. ಎಸ್ ಸರ್, ಇದಾಗಿತ್ತು ನಮ್ಮ ಇವತ್ತಿನ ಚರ್ಚೆ. ಬಹಳ ಮುಖ್ಯವಾಗಿ ಏನು ಈ ಒಳ ಮೀಸಲಾತಿಯ ಪ್ರಶ್ನೆ ಕಳೆದ 2-2.5 ದಶಕಗಳಿಂದ ಏನು ಆರಂಭವಾಗಿ ಇಲ್ಲಿವರೆಗೆ ಬಂದಿದೆ ಮತ್ತು ಇವತ್ತೊಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಈ ತಾರ್ಕಿಕ ಅಂತ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಈ 25-30 ವರ್ಷಗಳಲ್ಲಿ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಆ 30 ವರ್ಷಗಳ ಹಿಂದೆ ಏನು ಹೋರಾಟದ ಅಂಶ ಇತ್ತು ಅದೀಗ ಬಹಳ ದುರ್ಬಲವಾಗಿದೆ. ಖಾಸಗಿ ರಂಗದಲ್ಲಿ, ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯೋಗಗಳಿರೋದ್ರಿಂದ ಈ ಬಹುಶಃ ನಾವೀಗ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯ ಪ್ರಶ್ನೆಯನ್ನೇ ಎತ್ತುಕೊಂಡು ಇವನ್ ಪರಿಶಿಷ್ಟ ಜಾತಿಯವರು ಕೂಡ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಅನ್ನೋದು ನಮ್ಮ ಇವತ್ತಿನ ಚರ್ಚೆಯ ಒಂದು ಬಹಳ ಇಂಪಾರ್ಟೆಂಟ್ ಆದ ಅಂಶ ಅಂತ ಹೇಳಿ ನನಗೆ ಅನ್ಸುತ್ತೆ. ಮತ್ತು ಸಮಾಜದ ಒಳಗಡೆ 101 ಜಾತಿಗಳು ಏನಿದೆ ಇವತ್ತು ಪರಿಶಿಷ್ಟ ಜಾತಿನಲ್ಲಿ, ಆ ಎಲ್ಲಾ ಸಮುದಾಯದ ಒಳಗಡೆ ಇದರ ಒಂದು ಪ್ರತಿಫಲ ಏನು ಸಿಗ್ತದೆ ಅದು ಸಮಾನವಾಗಿ ಹಂಚಿಕೆ ಆಗಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಕೂಡ ಈ ಮೀಸಲಾತಿ ಸಮೀಕ್ಷೆ ಹುಟ್ಟು ಹಾಕಬೇಕು ಅನ್ನುವಂಥದ್ದು ಇದು 2ನೇಯ ನಮ್ಮ ಇವತ್ತಿನ ಚರ್ಚೆಯ ಒಂದು ಫಲಿತ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಎನಿಹೋ ನಾನು ಇಬ್ಬರಿಗೂ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಸುಬ್ಬಯ್ಯ ಮತ್ತು ದಾಸನೂರು ಕುಸನ್ನ ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.